ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಫಲ ನೀನೇ, ನನ್ನ ಬಾಳಿನ ಫಲ ನೀನೇ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕರ್ತನಿಗೆ ಸ್ತೋತ್ರ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕರ್ತನಿಗೆ ಸ್ತೋತ್ರ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಯೆಹೋವ ರಾಫ, ಎಲ್ಲ ದಿನವೂ ನನ್ನ ಪರಿಹಾರಿ. ಹಲ್ಲೆಲೂಯಾ. ನಮಗೆ ಆರೋಗ್ಯದಾಯಕನಾಗಿ, ನಮಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವ ಯೆಹೋವ ರಾಫ. ಹಲ್ಲೆಲೂಯಾ. ಯಾವಾಗಲ ನಮಗೆ ನೋವು ಕಷ್ಟಗಳು, ನಮ್ಮಲ್ಲಿ ರೋಗಗಳು ಬರುವಾಗಲ್ಲ ಅಪ್ಪ ತಂದೆಯನ್ನು ಕರೆಯುವಾಗ ಆತನ ಬಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆರೋಗ್ಯವಾಗಿರುವುದು ದೇವರ ಕೃಪೆಯೇ. ಯೆಹೋವ ರಾಫ, ಎಲ್ಲ ದಿನವೂ ನನ್ನ ಪರಿಹಾರಿ. ಯೆಹೋವ ರಾಫ, ಎಲ್ಲ ದಿನವೂ ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಇದುವರೆಗೂ ಕಾದು ನಡೆಸಿದ ಎಬೆನೆಜರು ಇನ್ನು ಮುಂದೆ ನಮ್ಮ ನಡೆಸುವರು. ಹಲ್ಲೆಲೂಯಾ. ಹೇಗೆ? ನಾನು ಜೊತೆಗಾರನಾಗಿ ಇದು ನಡೆಸುವೇನು ಎಂದು ವಾಗ್ದಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಲೋಕದ ಕೊನೆ ತನಕ ನಾನು ನಿಮ್ಮ ಸಂಗಡ ಇರುವೇನು ಎಂದು ಹೇಳಿದ್ದಾರೆ. ಅವ್ರ ಜೊತೆಯಲ್ಲಿದ್ದರೆ ಖಂಡಿತವಾಗಿ ನಮ್ಮನ್ನು ಅದ್ಭುತಕರವಾಗಿ ನಡೆಸುವರು. ಹಲ್ಲೆಲೂಯಾ. ಇದುವರೆಗೂ ಕಾದು ನಡೆಸಿದ ಎಬೆನೆಜರೇ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬೆನೆಜರೇ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ,
ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೊಂದಾಗದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೊಂದಾಗದಿ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ, ಆರಾಧನೆ 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 ಸ್ತುತಿ, ಆರಾಧನೆ ಆರಾಧನೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ, ಆರಾಧನೆ 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 ಸ್ತುತಿ, ಆರಾಧನೆ ಆರಾಧನೆ. ನಮ್ಮನ್ನು ಕಾಣುವಂತ ದೇವರಿದ್ದಾರೆ. ಹಲ್ಲೆಲೂಯಾ. ಯಾವಾಗಲೂ ಇಲ್ಲಿ ನಾವು ನೋಡ್ತೇವಲ್ಲ, CCTV ಎಲ್ಲ ಕಡೆ ಇದೆ. ಇಲ್ಲದ ಸ್ಥಳಗಳಿದೆ, ಜನರು ಅವರವರು ಇಷ್ಟ ಪ್ರಕಾರ ಇರ್ತಾರೆ. CCTV ನೋಡಿದ್ರೆ ಭಯ ಬರುತ್ತೆ. ನಮಗೆ ಹಂಗಿಲ್ಲ. ಇಲ್ಲಿ ಕಾಣುವ ದೇವಂದ್ರೆ ನಾವು ಚೆನ್ನಾಗಿದ್ದೇವಾ, ನಾವು ಸರಿ ದಾರಿಯಲ್ಲಿ ನಡೀತಾ ಇದ್ದೇವಾ, ನಮ್ಮ ಅಗತ್ಯತೆಗಳ ನಮಗೆ ಸಿಗುತ್ತಾ, ಎಲ್ಲವನ್ನು ಯಾವಾಗಲೂ ನಮ್ಮ ವೇಳೆ ಕಣ್ಣಿಟ್ಟು ನೋಡುವಂತ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ಈ ರೀತಿಯ ದೇವರು ಸಿಕ್ಕಿರುವ ನಾವು ಧನ್ಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ರೋಯಿ ಎಲ್ರೋಯಿ, ನನ್ನ ಕಾಣುವ ಸ್ತೋತ್ರಯ್ಯ. ಎಲ್ರೋಯಿ ಎಲ್ರೋಯಿ, ನನ್ನ ಕಾಣುವೆ ಸ್ತೋತ್ರಯ್ಯ, ನನ್ನ ಕಾಣುವೆ ಸ್ತೋತ್ರಯ್ಯ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ, ಆರಾಧನೆ 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 ಸ್ತುತಿ, ಆರಾಧನೆ ಆರಾಧನೆ. ಹೇಗೋ ವಾರಫಾ ಹೇಗೋ ವಾರಫಾ, ಆರೋಗ್ಯ ನೀಡಿರುವೆ. ಹೇಗೋ ವಾರಫಾ ಹೇಗೋ ವಾರಫಾ, ಆರೋಗ್ಯ ನೀಡಿರುವೆ. ಆರೋಗ್ಯ ನೀ
ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ನಮ್ಮ ಅಗತ್ಯದ ಎಲ್ಲವನ್ನು ಪೂರೈಸುವ ದೇವರು. ಹಲ್ಲೆಲೂಯ. ಯೆಹೋವ ಈರೆ. ಅಬ್ರಹಾಮ ನನ್ನ ಮಗನನ್ನು ಕರ್ಕೊಂಡು ಹೋಗುವಾಗ ಕಟ್ಟಿಗೆ ಇದೆ, ಬೆಂಕಿ ಉಂಟು, ಕುರಿಮರಿ ಎಲ್ಲಿ ಎಂದು ಕೇಳುವಾಗ ಎಲ್ಲ ಬೆಟ್ಟದ ಮೇಲೆ ಒದಗಿಸಲ್ಪಡುವುದು ಎಂದು ಹೇಳ್ತಾನೆ. ಹಲ್ಲೆಲೂಯ. ದೇವರು ಅಲ್ಲಿ ಒದಗಿಸಿ ಕೊಟ್ಟರು. ಆ ದೇವರು ನಮಗೂ ಒದಗಿಸಿಕೊಡೋದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಆದ್ರಿಂದ ಯೆಹೋವ ಈರೆ ನಮ್ಮ ದೇವರು, ನಮಗೆ ಒದಗಿಸಿಕೊಡುವ ದೇವರು. ಹಲ್ಲೆಲೂಯ. ಯೆಹೋವ ಈರೆ, ಯೆಹೋವ ಈರೆ ಅಗತ್ಯವೆಲ್ಲ ಪೂರೈಸುವೆ. ಯೆಹೋವ ಈರೆ, ಯೆಹೋವ ಈರೆ ಅಗತ್ಯವೆಲ್ಲ ಪೂರೈಸುವೆ. ಅಗತ್ಯವೆಲ್ಲ ಪೂರೈಸುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ಎಲ್ಲರೂ ಎತ್ತರದಿಂದ ಹಾಡೋಣ. ಯೆಹೋವ ನಿಸ್ಸಿ. ಹಲ್ಲೆಲೂಯ. ದೇವರ ಪ್ರಸ್ತುತದಲ್ಲಿ ನಿಂದು ಆರಾಧಿಸುವ ನಿಮಗೆ ಜಯ ಉಂಟು. ಹಲ್ಲೆಲೂಯ. ನಮಗೆ ಜಯ ಕೊಡುವ ದೇವರು. ಹಲ್ಲೆಲೂಯ. ನೀವು ನೋಡಿದರೆ ಮೋಶೆ ಅವನು ಯುದ್ಧಕ್ಕೆ ಕೈ ಎತ್ತಿ ಅವನು ನಿಲ್ಲಬೇಕೆಂದು ದೇವರು ಹೇಳಿದರು. ಅವರು ಕೈಗಳೆತ್ತಿ ಗೋಳನ್ನು ಹಿಡಿದು ನಿಲ್ಲುವಾಗ ಅವರು ಜಯ ಹೊಂದಿದರು. ಇವತ್ತು ಕೈ ಎತ್ತಿ ದೇವರನ್ನು ಆರಾಧಿಸುವ ನಿಮಗೂ ಜಯ ಉಂಟು. ಹಲ್ಲೆಲೂಯ. ಧೈರ್ಯವಾಗಿರಿ. ಯಾವುದು ಪರಿಸ್ಥಿತಿ ನೋಡಿ ಹೆದರಬೇಡಿರಿ. ದೇವರು ಜಯ ಕೊಡುವ ದೇವರಾಗಿದ್ದಾರೆ. ನಮ್ಗೆ ಯುದ್ಧ ನಮ್ದಲ್ಲ, ಅದು ಅವ್ರದ್ದು. ಹಲ್ಲೆಲೂಯ. ಅವರು ನಮ್ಮ ಪರವಾಗಿ ಇಳಿದು ಬಂದು ಯುದ್ಧ ಮಾಡಿ ನಮಗೆ ಜಯವನ್ನು ಕೊಡುವರು. ಹಲ್ಲೆಲೂಯ. ಯೆಹೋವ ನಿಸ್ಸಿ, ಯೆಹೋವ ನಿಸ್ಸಿ ಎಂದೆಂದೋ ಜಯ ಜಯವೇ. ಯೆಹೋವ ನಿಸ್ಸಿ, ಯೆಹೋವ ನಿಸ್ಸಿ ಎಂದೆಂದೋ ಜಯ ಜಯವೇ. ಎಂದೆಂದೋ ಜಯ ಜಯವೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ಪ್ರೀತಿಸುವೆ. ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಗದಿ ನಿಮ್ಮನ್ನು ಪ್ರೀತಿಸುವೆ. ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಗದಿ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಒಳ್ಳೆಯ ಒಂದು ಆರಾಧನೆ. ದೇವರು ಮಾತನಾಡಿದರು. ಪ್ರತ್ಯೇಕವಾಗಿ ಕೆಲವೊಂದು ದೇವರ ಮಕ್ಕಳ ಜೊತೆಗೆ ದೇವರು ಮಾತನಾಡಿದರು. ವಾಕ್ಯವನ್ನು ಸೀರಿಯಸ್ ಆಗಿ ತಗೊಂಡು ಹಿಂಬಾಲಿಸಿದರೆ
ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಹಲ್ಲೆಲೂಯಾ. ಅದ್ಭುತ ಅಂದರೆ ಅವರ ಪ್ರೀತಿ ತೋರಿಸುವರು, ಅದನ್ನು ಅನುಭವಿಸುವಿರಿ. ಹಲ್ಲೆಲೂಯಾ. ಹೋದ ವಾರದಲ್ಲಿ ನಾವು 7 ಸಭೆಗಳಲ್ಲಿ ಒಂದು ಸಭೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ಧ್ಯಾನಿಸ್ತಾ ಬಂದೆವು. ಆ ಒಂದು ಪುಸ್ತಕದ ಮುಖಾಂತರ ದೇವರು ನಮ್ಮ ಜೊತೆ ಮಾತನಾಡಿದರು. ಇವತ್ತು ಕೂಡ ದೇವರು ಅದೇ ಪುಸ್ತಕ ಪ್ರಕಟಣೆಯಿಂದ ಮಾತನಾಡುತ್ತಿದ್ದಾರೆ. ಎಲ್ಲರೂ ತಗೊಳ್ಳಿರಿ. ಇವತ್ತು ಧ್ಯಾನಕ್ಕಾಗಿ ಪ್ರಕಟಣೆ ಅಧ್ಯಾಯ 2, ಪ್ರಕಟಣೆ ಅಧ್ಯಾಯ 2 ಮೊದಲನೇ ವಾಕ್ಯದಿಂದ ಓದಿ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ. ಎಫೆಸು ಸಭೆ. ಹಲ್ಲೆಲೂಯಾ. ನಾವು ಆ ಮ್ಯಾಪ್ ಅಲ್ಲಿ ನಾನು ನಿಮಗೆ ತೋರಿಸಿದೆ. ಎಷ್ಟು ಸಭೆಗಳು? 7 ಸಭೆಗಳು. ಈ 7 ಸಭೆಗಳಲ್ಲಿ ಮೊದಲನೇದಾಗಿ ಇಲ್ಲಿ ಇರುವ ಸಭೆ ಎಫೆಸು ಸಭೆ. ಈ ಸಭೆಯನ್ನು ಸ್ಥಾಪಿಸಿದವರು ಯಾರು? ಯಾರಿಗಾದ್ರು ಗೊತ್ತಾ? ಸಭೆಯನ್ನು ಸ್ಥಾಪಿಸಿದವರು ಯಾರು? ಹೇಳಮ್ಮ, ಹೇಳಿ. ಅಪೊಸ್ತಲನಾದ ಪೌಲನು. ಎಲ್ಲಿದೆ ಅಪೊಸ್ತಲ ಕೃತ್ಯಗಳು ಅಧ್ಯಾಯ 19. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಎಫೆಸದಲ್ಲಿ ಬಂದು 3ನೇ ಮಿಷನರಿ ಚಾನೆಲ್ ಅವನು ಎಫೆಸು ಆ ಪಟ್ಟಣದಲ್ಲಿ ಬಂದು ಸುವಾರ್ತೆಯನ್ನು ಸಾರುತ್ತಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ಅಲ್ಲಿ ನಡೆದ ಕಾರ್ಯಗಳು ನೀವು ನೋಡಿದರೆ ಅಲ್ಲಿ ವಿಗ್ರಹ ಆರಾಧನೆಗಳು ಹೆಚ್ಚಾಗಿ ಇದ್ದ ಒಂದು ಸ್ಥಳ. ಅಲ್ಲಿ ಆಕಾಶದಿಂದ ಬಿದ್ದ ದೇವಿ ಮಹಾದೇವಿ ಅರ್ತಿಮೇಯಳು ಎಂದು ಹೇಳಿ ಅವಳನ್ನು ಆರಾಧಿಸ್ತಾ ಬಂದ ಜನರು. ಸುತ್ತಲೂ ಅದರಿಂದ ದೊಡ್ಡ ಒಂದು ವ್ಯಾಪಾರ ಸ್ಥಳ. ಆ ಒಂದು ಜಾಗಕ್ಕೆ ಜನರು ಓಡಿ ಬರುವರು ಆರಾಧನೆ ಮಾಡೋದಕ್ಕೆ. ಆಮೇಲೆ ನೋಡಿದರೆ ದೊಡ್ಡ ವ್ಯಾಪಾರ ಸ್ಥಳ ಕೂಡ. ಅಲ್ಲಿ ಇರುವ ಜನರು ಹೆಚ್ಚಾದ ಶ್ರೀಮಂತರು ಇದ್ದರು ಅಲ್ಲಿ. ಆಮೇಲೆ ನೋಡಿದರೆ 3ನೇದಾಗಿ ಅದು ರೋಮಾಪುರದವರ ಆಳ್ವಿಕೆಯಲ್ಲಿ ಇದ್ದದರಿಂದ ಆ ಅರಸರನ್ನು ಪೂಜೆ ಮಾಡುವರು, ಆರಾಧಿಸುವವರು ಇದ್ದರು. ಅರಸನಿಗೆ ಆರಾಧನೆ ಅಂದರೆ ಮಾಡದೇ ಇರೋರಿಗೆ ತಲೆಯನ್ನು ಏನು ಮಾಡಿಬಿಡ್ತಾರೆ, ತಿಳಿಸ್ಬಿಡ್ತಾರೆ. ಆಮೇಲೆ ಆ ಪಟ್ಟಣ ಬಗ್ಗೆ ಹೇಳಬೇಕಾದ್ರೆ ತುಂಬಾ ವಿಗ್ರಹ ಆರಾಧನೆ, ವ್ಯಭಿಚಾರವು, ಭಯಂಕರವಾದ ಪಾಪಗಳು ತುಂಬಿದ್ದ ಒಂದು ಸ್ಥಳವಾಗಿತ್ತು. ಈ ಒಂದು ಸ್ಥಳದಲ್ಲಿ ಹೋಗಿ ಪೌಲನು ಏನು ಮಾಡ್ತಾನೆ? ದೇವರ ಸುವಾರ್ತೆಯನ್ನು ಸಾರುತ್ತಾನೆ. ಹೆಚ್ಚು ಜನರು ಅವ್ರಿಗಿದ್ದ ಎಲ್ಲ ವಿಗ್ರಹಗಳನ್ನು ತಗೊಂಡು ಬಂದು ಅದನ್ನು ಬಿಸಾಕಿ ಏನು ಮಾಡಿದರು? ಪುಸ್ತಕಗಳನ್ನ ಉಳಿಸ್ಬಿಟ್ರು. ಆ ರೀತಿಯಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಬಂದದನ್ನು, ಸಭೆ ಸ್ಥಾಪಿಸಲ್ಪಟ್ಟದನ್ನು ನಾವು ನೋಡುತ್ತೇವೆ. ಸಭೆ ಸ್ಥಾಪಿಸಲ್ಪಟ್ಟ ಮೇಲೆ ಅಲ್ಲಿ ಅಪ್ಪಲ್ಲವನು ದೊಡ್ಡ ಒಂದು ಪ್ರಸಂಗಿಯಾಗಿ ಬಂದು ಅವನಿಗೆ ಪ್ರಸಂಗಿಸಿದನು. ಆಮೇಲೆ ಸಭೆ ಅಕಿಲ ಪ್ರಿಸ್ಕಿಲ್ಲ ಸ್ವಲ್ಪ ಕಾಲ ನೋಡ್ತಾ ಇದ್ದರು. ಆಮೇಲೆ ಪೌಲನ ಶಿಷ್ಯನಾಗಿದ್ದ ತಿಮೋಥೆಯನು ಆ ಸಭೆಯನ್ನು ನೋಡ್ತಾ ಬಂದನು, ಸಭೆ ಪಾಲಕನಾಗಿ. ಇದೆಲ್ಲ ಆದ ಮೇಲೆ ಪೌಲನು ಅವನು ದೇವರ ಪಾದದಲ್ಲಿ ಬಂದು ಸೇರಿದ ಮೇಲೆ ಯೋಹಾನನು, ಯೇಸುವಿನ ಶಿಷ್ಯನಾದ ಯೋಹಾನನು ಈ ಸಭೆಗಳೆಲ್ಲ ಮೇಲೆ ನಾಯಕನಾಗಿ ನಡೆಸುವಂತವನಾಗಿ ಇದ್ದುದನ್ನು ನಾವು ನೋಡುತ್ತೇವೆ. ಈ ಎಫೆಸು ಸಭೆ ಮುಖಾಂತರ ಇದರ ಸಭೆಗಳು ಕಟ್ಟಲ್ಪಟ್ಟ, ಸ್ಮರಣ ಸಭೆ ಎಲ್ಲ ಎಫೆಸು ಸಭೆ ಮುಖಾಂತರ ಕಟ್ಟಲ್ಪಟ್ಟ ಸಭೆ. ಆ ರೀತಿಯಲ್ಲಿ ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರ್, ದೊಡ್ಡ ಒಂದು ಅಡ್ಮಿನಿಸ್ಟ್ರೇಷನ್ ಈ ಒಂದು ಎಫೆಸು ಸಭೆಯಲ್ಲಿ ಇದ್ದುದನ್ನು ನಾವು ನೋಡಬಹುದು. ಈ ಸಭೆ ಪೌಲನು ಸ್ಥಾಪಿಸಿದ ಸಭೆ. ಇವತ್ತು ಯೋಹಾನನ ಕಾಲದಲ್ಲಿ ಯೋಹಾನನನ್ನು ಅವರು ಸೆರೆ ಹಿಡಿದು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪದ್ಮೋಸ್ ಐಲ್ಯಾಂಡ್ಗೆ. ಅದು ಒಂದು 60 ಮೈಲ್ ದೂರ ಇರುವ ಸ್ಥಳ ಎಫೆಸದಿಂದ. ಅಲ್ಲಿ ಅವನು ಇರುವಾಗ ಈ ಸಭೆಗಳು ಹಿಂಸೆಗಳನ್ನು ಅನುಭವಿಸ್ತಾ ಇರುವಾಗ ಪತ್ರಿಕೆಗಳನ್ನು ಬರೆದು ದೃಢಪಡಿಸ್ತಾನೆ, ಅವ್ರನ್ನು ಸರಿದಾರಿಯಲ್ಲಿ ನಡೆಸ್ತಾನೆ, ನಡೆಸುವಿಕೆಯನ್ನು ಕೊಡ್ತಾನೆ. ಇಲ್ಲಿ ವಿಶೇಷವಾಗಿ ಈ ಸಭೆ ಬಗ್ಗೆ ಅವನು ಏನು ಹೇಳ್ತಾನೆ ನೋಡೋಣ. ನಾವು ಹೋದ ವಾರ ಒಂದು ಸ್ಟ್ರಕ್ಚರ್ ಅಲ್ಲಿ ನಾವು ನೋಡಿದ್ದೇವೆ. ಮೊದಲನೇದಾಗಿ ಆ ಸಭೆ ಹೆಸರು, ಎರಡನೇದಾಗಿ ಯಾರು ಮಾತನಾಡ್ತಾರೆ ಅವ್ರ ವಿವರಣೆ. ಅವ್ರು ಯಾರು? ಯೇಸು ಕರ್ತನು, ನಮ್ಮ ರಕ್ಷಕನು, ಒಡೆಯನಾಗಿರುವ ಯೇಸು ಕರ್ತನ ವಿವರಣೆ. ಮೊದಲೇ ಸಭೆಗೆ ತಿರ್ಗಾ ಓದು ಮಾದನ್ನು ಸಭೆಯ ದೂತನಿಗೆ ಬರೆ. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, ಹಲ್ಲೆಲೂಯಾ. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ. ದೀಪಸ್ತಂಭ ನೀವು ಅದನ್ನು ಹಳೆಯ ನಿಯಮದಲ್ಲಿ ಗೂಡಾರದಲ್ಲಿ ನೋಡಬಹುದು. ಹಲ್ಲೆಲೂಯಾ. 7 ದೀಪಸ್ತಂಭಗಳು ಆ ಗೂಡಾರದಲ್ಲಿ ಸೇವೆ ಮಾಡುವವರಿಗೆ ಬೆಳಕನ್ನು ನೀಡುವಂತದ್ದಾಗಿದ್ದದ್ದು. ಅದರಲ್ಲಿ ಯಾವುದು? ಎಣ್ಣೆ.
ಆಲಿವ್ ಆಯಿಲ್ ಅನ್ನು ಯೂಸ್ ಮಾಡ್ತಾ ಇದ್ದರು. 12 ಕುಲದವರೆಗೂ 12 ರೊಟ್ಟಿಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಆ ಮೇಜೆ ಹತ್ತಿರ ಈ ಕಡೆ ಇರುವ ಆ ಒಂದು ದೀಪಸ್ತಂಭ ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ಇರಬೇಕು ಎಂಬುದಕ್ಕೋಸ್ಕರ ಅದು ಹತ್ತಿರ, ಅದು ಎದುರುಗಡೆ ಇಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯ. ಈ ದೀಪಸ್ತಂಭದ ಬೆಳಕಿನಲ್ಲಿಯೇ ಇಸ್ರೇಲ್ ಜನರು ಬದುಕಿದ್ದಕ್ಕೋಸ್ಕರ ಆ ರೀತಿಯಲ್ಲಿ ಬದುಕಬೇಕು ಎಂದು ಆ ರೀತಿಯಲ್ಲಿ ಅದನ್ನು ಏನು ಮಾಡಿದ್ದಾರೆ, ಸೆಟ್ಟಿಂಗ್ ಮಾಡಿದ್ದಾರೆ. ಹಾಗೆ ಇರುವಾಗ ಅದು ಈ ಕಾಲದಲ್ಲಿ, ಈ ಹೊಸ ನಿಯಮದಲ್ಲಿ 7 ಸಭೆಗಳನ್ನು ತೋರಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯ. ಆ ನಕ್ಷತ್ರಗಳು 7 ದೂತರುಗಳನ್ನು ತೋರಿಸುವಂತದ್ದಾಗಿರುತ್ತೆ. ಇರುವಾಗ ಅದು ದೇವರ ಪ್ರಸನ್ನತೆಯನ್ನು ತೋರಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯ. ದೇವರು ವಾಸವಾಗಿರುವುದನ್ನು, ದೇವರ ಪ್ರಸನ್ನತೆಯನ್ನು ಅದು ತೋರಿಸುವಂತದ್ದಾಗಿದೆ. ಯಾಕಂದ್ರೆ ನಮಗೆ ಬೆಳಕಾಗಿರುವರು ಯಾರು? ನಮ್ಮ ದೇವರೇ. ಅದರ ಮಧ್ಯದಲ್ಲಿ ಯಾರು ಇದ್ದಾರೆ? ಯೇಸು ಕರ್ತನು. ಹಲ್ಲೆಲೂಯ. ಸತ್ಯವಾಕ್ಯ ಹೇಳ್ತದೆ 7 ನಕ್ಷತ್ರಗಳನ್ನು ಬಲಕೆಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು. ಹಂಗಾದ್ರೆ ಸರ್ವವನ್ನು ನಿಯಂತ್ರಿಸುವವನು, ಸಭೆಗಳಿಗೆ ತಲೆಯಾಗಿರುವವನು, ಸಭೆಗಳನ್ನು ನಿಯಂತ್ರಿಸುವವನು ಯಾರು? ಸರ್ವಶಕ್ತನಾಗಿರುವ ಯೇಸು. ಹಲ್ಲೆಲೂಯ. ಹಲ್ಲೆಲೂಯ. ಮುಂದೆ ಬಾ. ಇಲ್ಲಿ ನೋಡಿದರೆ ದೇವರು ಮೊದಲನೇದಾಗಿ ಪ್ರಶಂಸೆಯನ್ನು ಕೊಡುತ್ತಾರೆ, ಹೊಗಳಿಕೆ ಮಾತು. ಅವರು ಮಾಡಿರುವ ಒಳ್ಳೆಯದು ಏನೆಲ್ಲ ಮಾಡಿದರೋ ಅದಕ್ಕೆ ಪ್ರೋತ್ಸಾಹಿಸುವ ಮಾತುಗಳನ್ನು ಹೇಳ್ತಾರೆ. ನೀವು ಮಾಡಿರುವ ಒಳ್ಳೆ ಕಾರ್ಯಗಳು, ಕಮೆಂಟ್ಸ್ ನನಗೆ ತುಂಬಾ ಇಷ್ಟವಾಯಿತು. ಅದು ಏನೇನು ನೋಡೋಣ. ಮೊದಲಿಂದ ಓದಮ್ಮ. ಮೊದಲನೇದಾಗಿ ಅವ್ರ ಒಳ್ಳೆ ಕೃತ್ಯಗಳೇನು? ನೀನು ದುಷ್ಟರನ್ನು ಸಹಿಸಲಾರಿ. ದುಷ್ಟರಂದ್ರೆ ಯಾರು? ಪಾಪಿಗಳು, ಪಾಪ ಮಾಡುವವರು. ಸಭೆಯಲ್ಲಿ ಪಾಪ ಮಾಡುವವರನ್ನು ಅವರು ಸಹಿಸುವುದಿಲ್ಲ, ಅಂತವರನ್ನು ಅವರು ದ್ವೇಷಿಸ್ತಾರೆ. ಮುಂದೆ ಅಪೊಸ್ತಲರು ಇಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಸುಳ್ಳುಗಾರರೆಂದು. ಹಲ್ಲೆಲೂಯ. ಕೆಲವೊಂದು ಜನರು ವೇಷ ಹಾಕಿಕೊಂಡು ಬರ್ತಾರೆ ಅಪೊಸ್ತಲರು. ಅವರು ನೀವು ವಿಗ್ರಹ ಆರಾಧನೆ ಮಾಡಬಹುದು, ಸಭೆಗೆ ಬರಬಹುದು. ಅದಕ್ಕೆ ಪೂಜೆ ಹಾಕಿದ ವಸ್ತುಗಳನ್ನು ತಿನ್ನಬಹುದು, ಸಭೆಗೆ ಬರಬಹುದು. ಪಾಪಗಳನ್ನು ಮಾಡಿರಿ, ಅದು ಶರೀರ, ಆರಾಧನೆ ಆತ್ಮ ಎಂದು ಹೇಳಿ ಹಿಂಗೆಲ್ಲ ತಪ್ಪಾಗಿ ಕಾಂಪ್ರಮೈಸ್ ಬೋಧನೆಗಳನ್ನು ಮಾಡುತ್ತಾರೆ. ಅಂಥವರು ಸುಳ್ಳುಕಾರರು ಎಂದು ಇವರು ಕಂಡುಹಿಡಿದರು. ಅವ್ರನ್ನ ಏನು ಮಾಡಿದರು? ಕಂಡುಹಿಡಿದು ಸುಳ್ಳುಗಾರನ್ನು ಕಂಡುಕೊಂಡು ಅವರನ್ನು ಅಲ್ಲಿ ಬರಬಾರದು ಎಂದು ನಿಲ್ಲಿಸಿಬಿಟ್ಟರು. ಅದೇ ನಿಜ. ಹಿಂಸೆ ಕಾಲದಲ್ಲಿ ನಮ್ಮ ವಿಶ್ವಾಸ ಅಗ್ನಿಯಿಂದ ಶೋಧಿಸಲ್ಪಡುವಾಗ ಅವರು ಬೇಸರಗೊಳ್ಳಲಿಲ್ಲ. ಅವರು ತಾಳಿಕೊಂಡರು, ಸಹಿಸಿಕೊಂಡರು, ನಂಬಿಕೆಯಲ್ಲಿ ನಿಂದರು. ಎಷ್ಟೋ ಜನರು ಪ್ರಾಣವನ್ನು ಕೊಟ್ಟರು. ಈ ರೀತಿಯಲ್ಲಿ ಸಭೆಗೆ ಒಳ್ಳೆಯ ಹೆಸರು. ಅವರು ನಂಬಿಕಸ್ಥರಾಗಿದ್ದರು. ಹಲ್ಲೆಲೂಯ. ಅವರು ನಂಬಿಕಸ್ಥರಾಗಿದ್ದರು. ಮೊದಲನೇದಾಗಿ ಅವ್ರ ಪ್ರಯಾಸಗಳು ಏನಂತಾರೆ? ಅವರು ತಾಳ್ಮೆ, ಪೇಷನ್ಸ್, ತಾಳ್ಮೆ ಇತ್ತು. ಎರಡನೇದಾಗಿ ನೀವು ನೋಡಿದರೆ ಅವರು ಪಾಪವನ್ನು ದ್ವೇಷಿಸುವರಾಗಿದ್ದರು. ಆಮೇಲೆ ಮೂರನೇದಾಗಿ ಏನದು? ಸುಳ್ಳು, ಫಾಲ್ಸ್ ಡಾಕ್ಟ್ರಿನ್ಸ್, ತಪ್ಪಾಗಿರುವ ಕಾರ್ಯಗಳನ್ನು ಬೋಧಿಸುವವರನ್ನು ಅವರು ನಿಲ್ಲಿಸಿದರು. ಅವ್ರು ಕಂಡುಹಿಡಿದು ಆ ಫಾಲ್ಸ್ ಡಾಕ್ಟ್ರಿನ್ಸ್ ಎಲ್ಲ ಅವರು ದೂರ ಮಾಡಿದರು. ನಾಲ್ಕನೇದಾಗಿರೋದು ಏನು? ಅವರು ತಾಳ್ಮೆ ಉಳ್ಳವರಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಹಲ್ಲೆಲೂಯ ಸಹಿಸಿಕೊಂಡರು, ವಿಶ್ವಾಸದಲ್ಲಿ ನಿಂದರು. ಎಷ್ಟು ಕಷ್ಟ ಆದರೂ ನಾವು ದೇವರನ್ನು ಬಿಡುವುದಿಲ್ಲ, ಎಷ್ಟು ಕಷ್ಟ ಬಂದರೂ ನಾವು ದೂರ ಹೋಗುವುದಿಲ್ಲ ಎಂದು ಅವರು ನಂಬಿಕೆಯಲ್ಲಿ ನೆಲೆಗೊಂಡಿದ್ದವರು. ಹಲ್ಲೆಲೂಯ. ಇದೆಲ್ಲ ಅವ್ರ ಬಗ್ಗೆ ದೇವರು ಹೇಳಿರೋ ಒಳ್ಳೆ ಕಾರ್ಯ. ಇನ್ನೊಂದು ಕೂಡ ನಾನು ಅದನ್ನು ಸೇರಿಸಿದೆ. ಆದರೆ ನಿನ್ನಲ್ಲಿ ಒಳ್ಳೆಯದೊಂದುಂಟು. ಅದೇನೆಂದರೆ ಹಲ್ಲೆಲೂಯ. ನಿಕೊಲಾಯಿತರ ಕೃತ್ಯಗಳು ಅಂತಂದ್ರೆ ಏನು? ಮೊದಲಿಗಾಗಿರುವುದು ದ್ರವ್ಯಾಸೆ, ಲೋಕದ ಮೇಲೆ ಕಣ್ಣು, ಕಣ್ಣಿನ ಆಸೆ,
ಶರೀರದ ಆಸೆ. ನೀವು ಬಾಲಾಮ್ ಟೀಚಿಂಗ್ ನಿಮಗೆ ಗೊತ್ತು. ಅವ್ನು ದುಡ್ಡು ಹಿಂದೆ ಓಡ್ತಾ ಇದ್ದನು. ಮನುಷ್ಯರು ಯೇಸು ಕರ್ತನು ಏನು ಹೇಳಿಕೊಟ್ಟರು ಆ ಒಂದು ಬೆಟ್ಟದ ಪ್ರಸಂಗದಲ್ಲಿ? ನೀವು ಏನು ಕುಡಿಬೇಕು, ಏನು ತಿನ್ಬೇಕು, ಏನು ಉಳಿಸ್ಕೊಳ್ಳಬೇಕು, ಎಲ್ಲಿ ನೀವು ವಾಸವಾಗಿರಬೇಕು, ಮನೆಗಳ ಬಗ್ಗೆಲ್ಲ ನೀವು ಚಿಂತಿಸಬೇಡ್ರಿ, ನಾನು ಅದಕ್ಕೋಸ್ಕರ ಚಿಂತಿಸ್ತೇನೆ. ನೀವು ಪ್ರಾರ್ಥನೆ ಮಾಡೋ ಮುಂಚೆ ಅದು ನನಗೆ ಗೊತ್ತು. ಇರುವಾಗ ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡ್ರಿ. ಇದೆಲ್ಲ ನಿಮಗೆ, ಇದೆಲ್ಲ ಎಲ್ಲವುಗಳು ನಿಮಗೆ ಕೊಡಲ್ಪಡುವುದು ಹೇಳಿದರು. ಹಲ್ಲೆಲೂಯಾ. ಹಾಗೆ ಇರುವಾಗ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ ಮೇಲೆ ಕೂಡ ಇಲ್ಲಿ ಬೋಧನೆಗಳು ಈ ರೀತಿಯಲ್ಲಿ ಇವರು ದ್ರವ್ಯಾಸೆ, ದುಡ್ಡುಗೋಸ್ಕರ ಬರೀ ಆಶೀರ್ವಾದಗಳು, ದೇವರ ಆಶೀರ್ವಾದ ಕೊಡ್ತಾರೆ. ಎರಡನೇದಾಗಿ ಅಪೊಸ್ತಲ ಕೃತ್ಯಗಳನ್ನು ನಾವು ಧ್ಯಾನಿಸುವಾಗ ಆ ಜೆರುಸಲೇಮ್ ಕೌನ್ಸಿಲ್ ಅಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಅನ್ಯ ಜನರಿಗೆ ಈ ರೀತಿಯಲ್ಲಿ ಕಟ್ಟಳೆಗಳನ್ನು ಕೊಡಿದ್ರೆ ವಿಗ್ರಹಗಳಿಗೆ ಹಾಕಿದ ಪದಾರ್ಥಗಳು ತಿನ್ನಬಾರದು. ಆಮೇಲೆ ವ್ಯಭಿಚಾರದಿಂದ ದೂರ ಇರಿ, ಪಾಪಗಳಿಂದ ದೂರ ಇರಿ. 2 ಕಟ್ಟಳೆಗಳು ಬಿಟ್ಟು ಬೇರೆ ದೊಡ್ಡದಾಗಿ ಕಟ್ಟಳೆಗಳು ಕೊಟ್ಟಿಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಸುಳ್ಳು ಅಪೊಸ್ತಲರೆಂದು ಹೇಳುವಾಗ ಇನ್ನೊಂದು ಕಾರ್ಯ ಕೂಡ ಇದೆ. ಕ್ರೈಸ್ತರಾಗಬೇಕೆಂದು ಇರುವವರು ಯಹೂದಿಯ ಎಲ್ಲ ಮತಾಚಾರಗಳನ್ನು ಹಿಂಬಾಲಿಸಿ ಅವರು ಸುನ್ನತಿ ಮಾಡಿಸಿಕೊಂಡು ಆ ರೀತಿಯಲ್ಲಿ ಬರಬೇಕು ಎಂದು ಒತ್ತಾಯಪಡಿಸಿದ ಒಂದು ಕಾಲ ಇತ್ತು. ಪೌಲನು ಬಂದು ಹೇಳಿದನು, ಹಂಗೆ ಇಲ್ಲ, ನಂಬುವವರಿಗೆ ರಕ್ಷಣೆ. ಹಲ್ಲೆಲೂಯಾ. ಕ್ರಿಯೆಗಳಿಂದ ಅಲ್ಲ, ನಂಬುವವರಿಗೆ ರಕ್ಷಣೆ, ಪಾಪ ಕ್ಷಮಾಪಣೆ, ನೀವು ನೂತನ ಸೃಷ್ಟಿಯಾಗಿರಿ, ದೀಕ್ಷಾಸನ ತಗೊಂಡ್ರೆ ಸಾಕು ಅಂತ ಹೇಳಿದರು. ಇದೆಲ್ಲ ಅಲ್ಲಿ ನೀವು ನೋಡಿದರೆ ನಿಕೋಲಾಸ್ ಒಂದು ಟೀಚಿಂಗ್ ಅಲ್ಲಿ ನೀವು ಏನು ಮಾಡಬೇಕಾದ್ರೂ ಮಾಡಿಕೊಳ್ಳಿರಿ, ಅದು ನಿಮ್ಮ ಶರೀರದಲ್ಲಿ ಮಾಡುವ ಪಾಪಗಳು ಲೆಕ್ಕಾಚಾರದಲ್ಲಿ ಬರುವುದು ಇಲ್ಲ. ಶರೀರದಲ್ಲಿ ಮಾಡುವ ಪಾಪಗಳು ಆತ್ಮವನ್ನು ಬಾಧಿಸುವುದಿಲ್ಲ ಎಂದು ಹೇಳಿ ಅವರು ಬೋಧಿಸಿದರು. ಶರೀರದಲ್ಲಿ ಮಾಡುವ ಪಾಪಗಳು ಆತ್ಮವನ್ನು ಬಾಧಿಸುವುದಿಲ್ವೇ? ಖಂಡಿತವಾಗಿ ಬಾಧಿಸ್ತದೆ. ಈ ರೀತಿಯಲ್ಲಿ ಕೆಲವರು ಹೇಳ್ತಾರೆ, ನಾನು ನಮ್ಮ ಒಂದು ರಕ್ಷಣೆ ಒಂದು ಮುಂಚೆ ನಮ್ಮ ಫ್ರೆಂಡ್ ಒಬ್ಬನ ಮನೆಗೆ ಹೋದೆ. ಅವನು ಒಳ್ಳೆ ಕ್ರಿಶ್ಚಿಯನ್, ಮನೆಯಲ್ಲಿ ಆರಾಧನೆ ನಡೀತಾ ಇತ್ತು, ಗಿಟಾರ್ ಬಾರಿಸ್ತಾ ಇದ್ದನು. ನನಗೆ ಹಣ ಬೇಕು, ಅದಕ್ಕೆ ನಾನು ಅವನನ್ನು ಕರೆದೆ, ನನಗೆ ಸ್ವಲ್ಪ ಹಣ ಬೇಕು ಕೊಡು. ಹತ್ತಿರ ಬರುವಾಗ ಎಣ್ಣೆ ವಾಸನೆ, ಇವನು ಕೂತ್ಕೊಂಡು ಗಿಟಾರ್ ಬಾರಿಸಿ ಆರಾಧನೆ ನಡೆಸ್ತಾ ಇದ್ದಾನೆ. ಮನೆಯಲ್ಲಿ ಯಾರು ಕೂತಿದ್ದಾರೆ, ಆಡ್ತಾ ಇದ್ದಾರೆ. ನಾನು ಇಲ್ಲಿ ಬಾ, ಇದು ಏನು ಎಣ್ಣೆ ವಾಸನೆ ಬರುತ್ತೆ, ಆರಾಧನೆ ನಡೆಸ್ತಾ ಇದ್ದೇನೆ. ಅವನು ಹೇಳಿದನು, ಅದು ಶರೀರ, ಇದು ಆತ್ಮ. ನನಗೆ ಆರಾಧನೆಯು ದೇವರ ಮೇಲೆ ಇರುವ ಒಂದು ನಂಬಿಕೆಯು ಹೋಗೇ ಇರುತ್ತೆ. ಆ ರೀತಿಯಲ್ಲಿ ನನಗೆ ಅದು ಅರ್ಥವೇ ಆಗ್ತಾ ಇಲ್ಲ. ಹಿಂಗೆಲ್ಲ ಇದು ಶರೀರದ ಆರಾಧನೆ, ಅದು ಶರೀರದ ಆತ್ಮನ. ಆಮೇಲೆ ಸತ್ಯ ಗೊತ್ತಾದ ಮೇಲೆ ಗೊತ್ತಾಯ್ತು, ಹಂಗೆಲ್ಲ ಏನೂ ಇಲ್ಲ. ಹಲ್ಲೆಲೂಯಾ. ನಾವು ಶರೀರದಲ್ಲಿ ಮಾಡುವ ಪಾಪ ಕಾರ್ಯಗಳು ನಮ್ಮ ಆತ್ಮವನ್ನು ಬಾಧಿಸಿ ನರಗೆ ಕರ್ಕೊಂಡು ಹೋಗಿ ಬಿಟ್ಬಿಡುತ್ತೆ, ಅದು ಸತ್ಯವೇದ ಹೇಳುತ್ತದೆ. ಹಾಗಿರುವಾಗ ಈ ತರ ಸುಳ್ಳು ಬೋಧನೆಗಳೆಲ್ಲ ಅವರು ಇವರಿಗೆ ಹೇಳಿಕೊಟ್ಟು ದೇವರಿಂದ ಅವರನ್ನು ದೂರ ಮಾಡಿದವರಾಗಿದೆ. ನಿಕೋಲಾಸ್ ಅಂದ್ರೆ ಕಾನ್ಕ್ವರಿಂಗ್ ಪೀಪಲ್ ಅಂತ ಅರ್ಥ. ಮನುಷ್ಯರನ್ನು ಜಯಿಸುವರು. ಅವರು ಜಯಿಸಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಸೈತಾನ್ ಕಡೆ ಕರ್ಕೊಂಡು ಹೋಗುತ್ತಾರೆ. ಆದ್ರಿಂದ ಅಂತಹ ಬೋಧನೆಗಳನ್ನು ಈ ಎಫೆಸ ಸಭೆಯಲ್ಲಿ ಇರುವವರು ದ್ವೇಷಿಸಿದರು ಎಂದು ನಾವು ಇಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಆದ್ರಿಂದ ಕ್ರೈಸ್ತರಾಗಿ ಇರುವ ನಾವು ಕೂಡ ಈ ತರ ಚಾಲೆಂಜ್, ನಮ್ಮನ್ನು ಸುತ್ತಲೂ ಮುತ್ತಲೂ ಇರುವ ಎಲ್ಲಾ ಸ್ಥಳಗಳಲ್ಲಿಯೂ ವಿಗ್ರಹ ಆರಾಧನೆಗಳು, ಪಾಪಗಳು, ವ್ಯಭಿಚಾರವು ಎಲ್ಲ ಇರುತ್ತೆ. ಸುಳ್ಳು ಬೋಧನೆಗಳು ಬೇರೆ, ಏನು ಕೊರತೆ? ಇರುವಾಗ ನಾವು ಅದು ಮಧ್ಯದಲ್ಲಿ ನಂಬಿಕಸ್ಥರಾಗಿರಬೇಕು. ಹಲ್ಲೆಲೂಯಾ. ಇದೆಲ್ಲ ಅವರಿಗೆ ಕೊಟ್ಟಿರುವ ಒಳ್ಳೆಯ ಕಮೆಂಟ್ಸ್. ಆಮೇಲೆ ನೀವು ನೋಡಿದರೆ ಖಂಡನೆ. ದೇವರು ಅಲ್ಲಿ ಒಂದು ವಿಷಯವನ್ನು ಹೇಳುತ್ತಾರೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ದೇವರು ಏನು ಹೇಳ್ತಾರೆ? ಆದರೂ ನಿನಗಿದ್ದ ಪ್ರೀತಿಯನ್ನು ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಹಲ್ಲೆಲೂಯಾ. ಮೊದಲು ಇದ್ದ ಪ್ರೀತಿ ಅದನ್ನು ನೀನು ಬಿಟ್ಟು ಬಿಟ್ಟಿದೆ. ಎಫೆಸ ಸಭೆ ದೊಡ್ಡ ಸಭೆ, ಕಟ್ಟಡಗಳಿಗೇನು ಕೊರತೆ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್. ಅಲ್ಲಿಂದ ಸುವಾರ್ತೆ ಸಾಲೂರು ಹೋಗ್ತಾ ಇದ್ದರು. ಸಿಸ್ಟಮ್ ಚೆನ್ನಾಗಿ ಇತ್ತು, ಸಿಸ್ಟಮೆಟಿಕ್ ಆರಾಧನೆ, ವರಗಳು
ಹೊಂದಿದವರು ಜನರಿದ್ದರು. ಎಲ್ಲ ತುಂಬಾ ಕ್ರಮಾನುಸಾರವಾಗಿ ನಡೆಸ್ತಾ ಇದ್ದ ಸಭೆ. ಇದೆಲ್ಲ ಅಲ್ಲಿ ಇದ್ದರೂ ಕೂಡ ಅವರು ಒಂದು ಕಾಲದಲ್ಲಿ, ಅಂದ್ರೆ ಸಭೆ ಕಟ್ಟಲ್ಪಡುವಾಗ, ಪೌಲನು ಸ್ಥಾಪಿಸುತ್ತಾ ಇರುವಾಗ ಅವರು ದೇವರನ್ನು ಹೆಚ್ಚಾಗಿ ಪ್ರೀತಿಸಿದರು. ಪ್ರೀತಿ ಎಂದು ಹೇಳುವುದು ಬರೀ ದೇವರಿಗೆ ತೋರಿಸುವುದು ಮಾತ್ರ ಅಲ್ಲ, ದೇವರಿಗೆ ತೋರಿಸುವ ಪ್ರೀತಿಗೆ ಎರಡನೇ ಭಾಗ ಒಂದು ಇದೆ. ಅದು ನಾವು ನಮ್ಮನ್ನು ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸಬೇಕು. ಈ ಎರಡಲ್ಲಿ ಕೊರತೆ ಪಟ್ಟುಬಿಟ್ರು. ಸಭೆಯ ಅಡಿಪಾಯ, ಒಂದು ಸಭೆ ಪ್ರೀತಿ ಮೇಲೆ ಕಟ್ಟಲ್ಪಡಬೇಕು. ಸತ್ಯವೇದದ ಅಡಿಪಾಯವಾಗಿರುವುದು ಪ್ರೀತಿ, ಅಸ್ಥಿವಾರವಾಗಿರುವುದು ಪ್ರೀತಿ. ನಮ್ಮ ಜೀವನದ ಅಸ್ಥಿವಾರವಾಗಿರಬೇಕಾಗಿರುವುದು ಪ್ರೀತಿನೇ. ಮದುವೆ ಜೀವನ, ಕುಟುಂಬ ಜೀವನ, ಇದೆಲ್ಲ ಕೂಡ ಕ್ರಿಸ್ತನ ಪ್ರೀತಿ ಮೇಲೆ ಕಟ್ಟಲ್ಪಡಬೇಕು. ಎಲ್ಲ ಇದ್ರು ದೊಡ್ಡ ಗಾಡಿ 9 ಲಕ್ಷಕ್ಕೆ ತಗೊಂಡ್ಮೇಲೆ ಕೀ ಕಳ್ಕೊಂಡ್ರೆ ಏನಾಗುತ್ತೆ? ಕೀ ಸಿಗ್ತಾ ಇಲ್ಲ, ಕೂತಿರ್ಬೇಕು ಸೈಡಲ್ಲಿ, ಕೀ ಕಳ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಇವರಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಇತ್ತು, ಸಿಸ್ಟಮ್ ಇತ್ತು, ಹಣದೇನು ಕೊರತೆ ಇಲ್ಲ. ಬಟ್ ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ. ದೇವರ ಮೇಲೆ ಪ್ರೀತಿ ಇಲ್ಲ, ಮನುಷ್ಯರ ಮೇಲೆ. ಸಿಸ್ಟಮೆಟಿಕ್ ಆಗಿ ಬಿಡ್ತೇವೆ. ಹೆಂಗಾದ್ರೆ ನೀವು ಹೆಂಗೇನು ಕೇಳ್ತೀರಿ, ಅಯ್ಯೋ ಸಭೆಗೆ ಜನರು ಬರಲ್ಲ. ಹೌದು, ಸಭೆಗೆ ಜನರು ಬಂದರು, ಆರಾಧಿಸಿದರು. ಬರೀ ಲಿಪ್ ಸರ್ವಿಸ್, ತುಡಿಗಳು ಮಾತ್ರ ದೇವರು ಸ್ತುತಿಸುತ್ತದೆ, ತುಡಿಗಳು ಮಾತ್ರ ದೇವರು ಸ್ತುತಿಸುತ್ತದೆ, ಕ್ರಿಯೆಗಳಲ್ಲಿ ಇಲ್ಲ. ಪ್ರೀತಿ ಬರೀ ಭಾವನೆ ಅಲ್ಲ ರೀ, ಅದು ಕ್ರಿಯೆ. ಹಲ್ಲೆಲೂಯಾ. ಲವ್ ಇಸ್ ನಾಟ್ ಜಸ್ಟ್ ಎಮೋಷನ್, ಇಟ್ ಇಸ್ ಅನ್ ಆಕ್ಷನ್. ಹಲ್ಲೆಲೂಯಾ. ನೀವು ನೋಡಿದರೆ ಅವರು ದೇವರನ್ನು ಪ್ರೀತಿಸ್ತೇನೆ ಎಂದು ಹಾಡುತ್ತಾರೆ, ಆರಾಧಿಸ್ತಾರೆ, ವಾಕ್ಯ ಭಾಗಗಳು ಗೊತ್ತು, ಒಳ್ಳೆ ತಿಳುವಳಿಕೆ ಉಂಟು, ಎಲ್ಲ ಇದ್ದರೂ ಕ್ರಿಯೆಗಳಲ್ಲಿ ಅವರು ದೇವರ ಪ್ರೀತಿಯನ್ನು ಯಾರಿಗೂ ತೋರಿಸ್ತಾ ಇಲ್ಲ. ಇದಕ್ಕೆ ಹಲ್ಲೆಲೂಯಾ ಹೇಳೋದಕ್ಕೂ ಆಗಲ್ಲ. ಹಲ್ಲೆಲೂಯಾ. ಕ್ರಿಯೆಗಳಲ್ಲಿ ಪ್ರೀತಿ ಇಲ್ಲದ ಒಂದು ಪರಿಸ್ಥಿತಿ ಅಂದಾದರೆ ಇಟ್ಸ್ ಹೇಳೋದು ಪ್ರೀತಿ ಇಲ್ಲದ ಸಭೆ, ಲವ್ಲೆಸ್ ಚರ್ಚ್. ಪ್ರೀತಿ ಇಲ್ಲದ ಸಭೆ ಆಯಿತು. ಪ್ರೀತಿ ಇಲ್ಲದ ಸಭೆ. ದೇವರು ಏನು ಹೇಳಿದರು? 1 ಕೊರಿಂಥದವರು 13ನೇ ಅಧ್ಯಾಯ, 1 ಕೊರಿಂಥದವರು 13ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ರಿ ಬೇಗ. ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾಳ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ದೊಡ್ಡ ದೊಡ್ಡ ಸೌಂಡ್ಗಳು, ಕೆಲವು ಚರ್ಚ್ ನೀವು ನೋಡಿದರೆ ದೊಡ್ಡ ದೊಡ್ಡ ಸೌಂಡ್ಗಳು, ಲೈಟ್ಸು, ಇನ್ಫ್ರಾಸ್ಟ್ರಕ್ಚರು ನೀವು ನೋಡಿದರೆ, ಫ್ಯಾನು, AC ಫೆಸಿಲಿಟೀಸ್. ನೀವು ಒಳಗಡೆ ಬರುವಾಗಲೇ 4 ಪುಸ್ತಕಗಳನ್ನು ಕೈಯಲ್ಲಿ ಕೊಡ್ತಾರೆ. ನೀವು ಶೂ ಹಾಕೋದಕ್ಕೆ ಸ್ಥಳ, ಅಲ್ಲಿ ಒಳಗಡೆ ವಿಡಿಯೋ ರೆಕಾರ್ಡಿಂಗ್, ನಿಮಗೆ ಫ್ಯಾನ್ ಫೆಸಿಲಿಟೀಸ್, ಎಲ್ಲ ಸೌಲಭ್ಯಗಳು ಇರುತ್ತೆ. ನೀವು ಹೇಳಿದ್ರೆ ನೀರು ಬಂದುಬಿಡುತ್ತೆ, ಲೆಮನ್ ಜ್ಯೂಸ್ ಕೊಡ್ತಾರೆ, ಹೊರಗಡೆ ಸ್ಟಾಲ್, ನೀವು ಊಟ ಬೇಕಾ ಅಲ್ಲಿ ಊಟ ತಗೊಳ್ಬೋದು, ಸಂಡೇ ಕ್ಲಾಸ್ಗೆ ಬೇರೆ ಬೇರೆ ಲೆವೆಲ್. ಇದೆಲ್ಲ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿ ಭಯಂಕರವಾಗಿ ನೀವು ಅಲ್ಲಿ ಇರುವ ಪ್ರಸಂಗಗಳು ಎಲ್ಲ ಅದಕ್ಕೆ ಹಾಕುವ ಲೈಟ್ಸು ಎಲ್ಲ ಇರುತ್ತೆ. ಬಟ್ ಕ್ರಿಯೆಗಳಲ್ಲಿ ಆರಾಧನೆ ಇಲ್ಲ ಅಂದ್ರೆ ಅದು ವೇಸ್ಟ್. ನಿಜವಾದ ಆರಾಧನೆ ಏನು? ನಾವು ನಮ್ಮನ್ನು ಸಂಪೂರ್ಣವಾಗಿ ಸಜೀವ ಯಜ್ಞ ಬಲಿಯಾಗಿ ಒಪ್ಪಿಸಿಕೊಡುವುದೇ ದೇವರಿಗೆ ಮೆಚ್ಚುಗೆ ಆಗಿರುವಂತಹ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಇರುವಾಗ ಬರೀ ಬಾಯಲ್ಲಿ ಹಲ್ಲೆಲೂಯಾ, ಹೊರಗಡೆ ಹೋದ ಮೇಲೆ ಬೇರೆ ತರ ಇರ್ತಾರೆ. ಒಳಗಡೆ ಅವರು ಭಯಂಕರ ಪರಿಶುದ್ಧ ಜನರು, ಹೊರಗಡೆ ಹೋದ ಮೇಲೆ ಲೋಕದ ಜನರ ಹಾಗೆ, ಪ್ರಾಪಂಚಿಕ ಜನರ ಹಾಗೆ ಬದಲಾಗಿ ಬಿಡುತ್ತಾರೆ. ಕ್ರಿಯೆಗಳಲ್ಲಿ ಇಲ್ಲ. ಕಾಣಿಕೆ ಬೇಕಾ? ಎಷ್ಟು ಬೇಕಾದ್ರೂ ಕೊಡ್ತೇನೆ. ಬಟ್ ಈ ಚರ್ಚ್ ಬಿಟ್ಟು ಹೊರಗಡೆ ಹೋದ ಮೇಲೆ ಅವರಲ್ಲಿ ಕ್ರಿಯೆಗಳಿಲ್ಲ. ದೇವರಿಗೂ ಪ್ರೀತಿ ತೋರಿಸೋದಿಲ್ಲ. ಯಾಕಂದ್ರೆ ಚರ್ಚಲ್ಲಿ ಮಾತ್ರ ಆರಾಧಿಸ್ತಾರೆ, ಮನೆಗಳಲ್ಲಿ ದೇವರನ್ನು ಆರಾಧಿಸೋದಿಲ್ಲ. ಎಷ್ಟೋ ಜನರು ಚರ್ಚಲ್ಲಿ ಶುರುಮ ಆರಾಧನೆಯಲ್ಲಿ, ಬಟ್ ಮನೆಯಲ್ಲಿ ಹೋದ್ರೆ ಗಿಲಿ, ಇಲ್ಲಿ ಹುಲಿ, ಅಲ್ಲಿ ಇಲಿ. ಅಲ್ಲಿ ಆರಾಧನೆ ಅಂದ್ರೆ ಇರ್ತಾರೆ, ಇಲ್ಲಿದ್ರು ಅಲ್ಲಿ ಹೋದರೆ ಆರಾಧನೆ ಬರಲ್ಲ. ಯಾಕಂದ್ರೆ ಅಭ್ಯಾಸ ಇಲ್ಲ. ಮುಂಚಾನೆ ಎತ್ತಡದು ದೇವರಿಗೆ ನೀವು ಪ್ರೀತಿ ತೋರಿಸಲ್ಲ. ಸಭೆಯಲ್ಲಿ ಬಂದು ಕಲಿತುಕೊಳ್ತೀರಿ. ದಿನ ನೀವು ದೇವರೊಂದಿಗೆ ಮಾತನಾಡಬೇಕು, ಅನ್ಯೋನ್ಯತೆಯಲ್ಲಿ ನಡೆಯಬೇಕು. ಪ್ರಾಣ ಕೊಟ್ಟಿರುವ ದೇವರು ನಮಗಾಗಿ, ನಮ್ಮನ್ನ ಭಾವ ಪರಿಹಾರಕ್ಕಾಗಿ ರಕ್ತವನ್ನು, ಪರಿಶುದ್ಧ ರಕ್ತವನ್ನು ಸುರಿಸಿದವರು.
ನಾವು ನಿತ್ಯ ಜೀವನ ಬದುಕಬೇಕಾದ್ರೆ 3ನೇ ದಿವಸ ಅವನು ಜೀವಿತನಾಗಿ ಎಲ್ಲವನ್ನು ಜಯಿಸಿ ಎದ್ದೇಳುವುದು ದೇವರು, ಜೀವಿಸ್ತಾ ಇರುವ ದೇವರನ್ನು ಆರಾಧಿಸ್ತೇವೆ. ಹಾಗೆ ಇರುವಾಗ ನೀವು ಸಭೆಯಲ್ಲಿ ಬಂದು ಕಲಿತುಕೊಳ್ಳುವ ಆವನ್ನು ವಾಕ್ಯವನ್ನು ನೀವು ಮನೆಗಳಲ್ಲಿ ಹಿಂಬಾಲಿಸಬೇಕು, ಈ ಮನೆಗಳಲ್ಲಿ ಆರಾಧಿಸಬೇಕು. ಯಾಕೆ 4 ಹಾಡುಗಳು ಸಭೆಯಲ್ಲಿ? ನೀವು ಮನೆಗಳಲ್ಲಿ ಅದೇ ರೀತಿಯಲ್ಲಿ ಅಟ್ಲೀಸ್ಟ್ 4 ಹಾಡುಗಳು ಮಾಡಿ ದೇವರನ್ನು ಆರಾಧಿಸಬೇಕು, ಒಂದು ವಾಕ್ಯಭಾವವನ್ನು ಧ್ಯಾನಿಸಬೇಕು, ನೀವು ಕುಟುಂಬವಾಗಿ ಪ್ರಾರ್ಥಿಸಬೇಕು, ಗಂಡನ ಹೆಂಡತಿಯಾಗಿ ಪ್ರಾರ್ಥಿಸಬೇಕು. ಒಂದು ದಿವಸ ಕೂಡ ಅವನು ಬಿಡಬಾರದು. ಹಲ್ಲೆಲೂಯ. ಒಂದು ಕಾಲದಲ್ಲಿ ನಾವು ಕಷ್ಟ ಕಾಲದಲ್ಲಿ ಇರುವಾಗ, ನೋವಲ್ಲಿ ಇರುವಾಗ, ರೋಗದಲ್ಲಿ ಬಿದ್ದಿರುವಾಗ, ಕದೀನರಾಗಿರುವಾಗ, ತಳ್ಳಲ್ಪಟ್ಟಿರುವಾಗ, ತಿರಸ್ಕರಿಸಲ್ಪಟ್ಟ ಸಮಯದಲ್ಲಿ, ಕೊರತೆಗಳು ಪಟ್ಟ ಸಮಯದಲ್ಲಿ, ಜೀವ ಸಾಕು ಆ ರೀತಿಯಲ್ಲಿ ಇದ್ದ ಪರಿಸ್ಥಿತಿಯಲ್ಲಿ, ಮರಣಾವಸ್ಥೆಯಲ್ಲಿ ಇದ್ದಾಗ, ಜನರು ಕೈಬಿಟ್ಟ ಸಮಯ, ಪ್ರೀತಿ ಸಿಕ್ಕದ ಸಮಯದಲ್ಲಿ ನಮ್ಮನ್ನು ಹುಡುಕಿ ಬಂದ ಒಬ್ಬ ದೇವರಿದ್ದಾರಲ್ಲ. ಮುಂಚಾನೆಯಲ್ಲಿ ನೀವು ಓದಿರಬಹುದು, 1 ಯೋಹಾನ ಅಧ್ಯಾಯ 4:19 ಓದಿರಿ, ತಗೊಂಡು ಓದಿರಿ ತಿರುಗ. 1 ಯೋಹಾನ ಅಧ್ಯಾಯ 4:19. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ, ಹಲ್ಲೆಲೂಯ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಅವರನ್ನು ಪ್ರೀತಿಸ್ತೇವೆ. ಹಲ್ಲೆಲೂಯ. ದೇವರು ಹೆಂಗೆ ಪ್ರೀತಿ ತೋರಿಸಿದರು? ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ಹಲ್ಲೆಲೂಯ. ನಾವು ದಂಡನೆ ಪಡ್ಕೊಳ್ಬೇಕಾದ ಸ್ಥಳದಲ್ಲಿ ದೇವರು ತನ್ನ ಪ್ರಾಣವನ್ನು ಕೊಟ್ಟು ಪ್ರೀತಿಯನ್ನು ತೋರಿಸಿದ್ದರಿಂದ ನಾವು ಅವ್ರ ಪಾದಲಿ, ಅಪ್ಪ ನಾನು ನಂಬುತ್ತೇನೆ, ನನಗೂ ರಕ್ಷಣೆ ಬೇಕು, ನನಗೂ ಪ್ರೀತಿ ಬೇಕು ಎಂದು ನಾವು ಪಾದಲಿ ಬಿರುವಾಗ ಸಂಪೂರ್ಣವಾಗಿ ಅವರು ಕೊಟ್ಟದ ಪ್ರೀತಿಯನ್ನು ಅನುಭವಿಸಿದ ನಾವು ಪ್ರೀತಿಯನ್ನು ತೋರಿಸೋದಕ್ಕೆ ಪ್ರಾರಂಭಿಸ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನೋಡಿದ್ರೆ ಪಾಪ ಮಾಡಿದನು ಆದಾಮನು, ಹವ್ವ, ದೇವರು ಬಿಟ್ಬಿಟ್ರ? ತಂಗಾಳಿಯಲ್ಲಿ ಇಳಿದು ಬಂದ ತಿರ್ಗ ಆದಾಮನೇ ಎಲ್ಲಿ ಇದೆಯಾ? ಅಲ್ಲಿ ಸ್ಟೋರಿಯನ್ನು ಮುಗಿಸಲಿಲ್ಲ. ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ. ಒಬ್ಬನೇ ಒಬ್ಬನು ನೀತಿವಂತನಾಗಿ ಬರ್ತಾನೆ, ಅವನನ್ನು ಹುಡುಕಿ ಬಂದು ಹಲ್ಲೆಲೂಯ ಅವನ ಮುಖಾಂತರ ನೀತಿವಂತರೆಲ್ಲ ಕಾಪಾಡಿ ಚಡಪಡೆಯಂತೆ ಮಿಕ್ಕವರೆಲ್ಲ ನಾಶ ಮಾಡುತ್ತಾರೆ. ಅಬ್ರಹಾಮನು ನಿರಾಶೆಯಲ್ಲಿ ಇರುವಾಗ ಹುಡುಕಿ ಬಂದವರು ದೇವರೇ. ಅಬ್ರಹಾಮನು ಹುಡುಕ್ತಾ ಇಲ್ಲ, ಅವನು ನಿರಾಶೆಯಲ್ಲಿ ಬಿದ್ದನು. ಯಾಕೋಬನ್ನು ಆರಿಸಿಕೊಂಡವರು ದೇವರೇ, ಅವನು ಆರಿಸಿಕೊಂಡಿಲ್ಲ. ಯೋಸೇಫನಿಗೆ ದರ್ಶನ ಕೊಟ್ಟವರು ದೇವರೇ. ಹಲ್ಲೆಲೂಯ. ಅವನೇ ಒಂದು ಕನಸು ಕಂಡನ ಅಲ್ಲ, ಆ ದರ್ಶನವನ್ನು ಕೊಟ್ಟವರು ದೇವರು. ಮೋಶೆಯನ್ನು ಕರೆದವರು ದೇವರೇ, ನೇಮಿಸಿದವರು ದೇವರೇ. ಯೆಹೋಶುವನು ನೇಮಿಸಿದವರು ದೇವರೇ. ಪ್ರವಾದಿಗಳನ್ನು, ಯಾಜಕರನ್ನು, ಅರಸರುಗಳನ್ನು ಅವರು ನೇಮಿಸಿ ತನ್ನ ಜನರನ್ನು ನಡೆಸಿದರು. ಇರುವಾಗ ಮನುಷ್ಯರು ಯಾರು ಹುಡುಕಿಲಿಲ್ಲ, ದೇವರು ನಮ್ಮನ್ನು ಹುಡುಕಿ ಬಂದ ದೇವರು. ಹಲ್ಲೆಲೂಯ. ನಮ್ಮ ರಕ್ಷಣೆಗಾಗಿ ಅವರನ್ನು ಹುಡುಕಿ ಬಂದರು ಅಂತ ನಾವು ನೋಡ್ತೇವೆ. ಹಲ್ಲೆಲೂಯ. ಇರುವಾಗ ಮೊದಲು ಪ್ರೀತಿ ತೋರಿಸಿದವರು ಯಾರು? ಹಂಗಾದ್ರೆ ನಮ್ಮ ಫಸ್ಟ್ ಲವ್ ಯಾರು? ಯೇಸು ಕರ್ತನೇ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯರಲ್ಲಿ ನಮಗೆ ಮೊದಲು ಪ್ರೀತಿಯನ್ನು ತೋರಿಸಿದವರು ನಮ್ಮ ಯೇಸು ಕರ್ತನೇ. ಹಲ್ಲೆಲೂಯ. ಇರುವಾಗ ಆ ಪ್ರೀತಿಯನ್ನು ತೋರಿಸಿದ ಆ ದೇವರಿಗೆ ನಾವು ಹೇಗೆ ಪ್ರೀತಿಯನ್ನು ತೋರಿಸ್ತೇವೆ ಅಂದ್ರೆ, ನೀವು ಪ್ರೀತಿಯನ್ನು ತೋರಿಸುವ ರೀತಿ ಮೊದಲನೇದಾಗಿ ಹೆಂಗೆ ಇರಬೇಕು? ನೀವು ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಬದುಕುವುದೇ ನಿಜವಾದ ಪ್ರೀತಿ. ಹಲ್ಲೆಲೂಯ, ಹಲ್ಲೆಲೂಯ. ಇವಾಗ ಇರುವಾಗ ಮೊದಲನೇದಾಗಿ ನೀವು ಎಲ್ಲಿಂದ ಬಿದ್ದೀರಿ? ನೀವು ನಿಮ್ಮ ಪ್ರಾರಂಭ ಕಾಲವನ್ನು ಸ್ಮರಣೆಗೆ ತರಬೇಕು ಎಂದು ದೇವರು ಬಯಸುತ್ತಾರೆ. ಯಾವಾಗ ರಕ್ಷಣೆ ಹೊಂದಿದ್ದೀರಿ ಆ ಒಂದು ಕಾಲವನ್ನು ಕಣ್ಣುಗಳು ಮುಚ್ಚಿ ಒಂದು ಸಾರಿ ನೋಡಿರಿ, ಸ್ಮರಿಸಿರಿ. ಹೆಂಗೆ ನಿಂದೇವೆ ಒಬ್ಬೊಟ್ಟಿಗರಾಗಿ, ಗದಿಹೀನರಾಗಿ, ಹಣ ಇಲ್ಲ, ಕೆಲಸ ಇಲ್ಲ, ಓದೋದಕ್ಕೆ ಜ್ಞಾನ ಬುದ್ಧಿ ಇಲ್ಲ, ಹೀಗೆಲ್ಲ ರೋಗದಲ್ಲಿ ಬಿತ್ತು, ಮರಣಾವಸ್ಥೆಯಲ್ಲಿ ಬಿತ್ತು, ಮುಗಿದೋಯ್ತಿದ್ದ ಪರಿಸ್ಥಿತಿಯಲ್ಲೆಲ್ಲ ನಾವು ನಿಂತ ಕಾಲದಲ್ಲಿ ದೇವರು ನಮಗೆ ಸಹಾಯ ಮಾಡಲು ಇಳಿದು ಬಂದರು. ಹೌದಾ ಇಲ್ವಾ? ಆ ಕಾಲದಲ್ಲಿ ನೀವು ಸಭೆಗೆ ಹೆಂಗೆ ಓಡಿ ಬಂದಿರಿ? ನಿಮ್ಮ ಪ್ರಾರ್ಥನೆ ಜೀವನ ಹೆಂಗೆ ಇತ್ತು? ನೀವು ಹೆಂಗೆ ದೇವರನ್ನು ಆಸಕ್ತಿಯಿಂದ ಆರಾಧಿಸಿದಿರಿ? ದೇವರ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಿ? ಮನೆಗಳಲ್ಲಿ ಹೆಂಗೆಲ್ಲ ನೀವು ಪ್ರಾರ್ಥನೆ ಮಾಡಿದಿರಿ? ಎಲ್ಲಾದ್ರೂ ಒಂದು ಮೀಟಿಂಗ್ ಬಂದ್ರೆ ಆ ಮೀಟಿಂಗ್ ಹುಡುಕಿ ಹೋಗುವಿರಿ. ಈ ಕಾಲದಲ್ಲಿ ನಿಮಗೆಲ್ಲ ಸಿಕ್ಕಿತ್ತು, ಆರೋಗ್ಯ ಕೊರತೆ ಇಲ್ಲ, ದೇವರು ನೀಗಿಸ್ಬಿಟ್ರು, ವಾಸಿ ಮಾಡಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾರೆ, ಮದುವೆ ಜೀವನ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಕೊರತೆ ಇಲ್ಲದೆ ಕೊಟ್ಟಿದ್ದಾರೆ,
ಮನೆ ಕೊಟ್ಟಿದ್ದಾರೆ, ಗಾಡಿ ಓಡಾಡೋದು ಕೊಟ್ಟಿದ್ದಾರೆ, ಜೊತೆಯಲ್ಲಿ ಇರೋದಕ್ಕೆ ಮಕ್ಕಳು, ಫ್ರೆಂಡ್ಸು, ಸಂಬಂಧಿಕರು. ಇವತ್ತು ನೀವು ತಲೆ ಎತ್ತಿ ನಡೀತಾ ಇದ್ದೀರಿ. ಬಟ್ ನಿಮ್ಮ ಹಳೆಯ ಪ್ರೀತಿ, ದೇವರ ಮೇಲೆ ಇಟ್ಟ ಆ ಮೊದಲನೆಯ ಪ್ರೀತಿ, ಅದನ್ನು ನೀವು ಕಳ್ಕೊಂಡಿದ್ದೀರಿ. ನಿಮ್ಮ ಪ್ರಾರ್ಥನೆ ಜೀವನ ಬಿತ್ತೋಯ್ತು. ವಾಕ್ಯಕ್ಕೆ ಸಮಯ ಕೊಡುವುದಿಲ್ಲ. ನಿಮಗೆ ತಿಳಿವಳಿಕೆ, ಜ್ಞಾನ ಬುದ್ಧಿ ಇರುವುದರಿಂದ ಹೆಚ್ಚಾಗಿ ಅದನ್ನು ಉಪಯೋಗಿಸಿ ಏನೇನೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದರೆಲ್ಲ ಸೋಲು. ಮುಂಚೆ ಹಂಗೆ ಇಲ್ಲ. ದೇವರ ಮೇಲೆ ಹಳೆಯ ಪ್ರೀತಿ ಹೇಗೆ ಇತ್ತು? ಪೂರ್ಣ ನಂಬಿಕೆ, ಪೂರ್ಣ ಒಪ್ಪಿಸಿಕೆ, ಸಂಪೂರ್ಣವಾಗಿ ಒಪ್ಪಿಸಿಕೊಟ್ರಿ. ದೇವರು ನಡೆಸಲಿ, ದೇವರ ಚಿತ್ತ ನೆರವೇರಲೆಂದು ಹೇಳಿದ ನೀವು ಇವತ್ತು ನೀವು ತಾನಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ನೀವು ದೇವರನ್ನು ಬಿಟ್ಟು ದೂರ ಇರೋದ್ರಿಂದ ಹೆಚ್ಚಾದ ಪಾಪಗಳಲ್ಲಿ ಬಿದ್ದಿದ್ದೀರಿ. ಬಿಡಲಿಕ್ಕಾಗದ ಪಾಪಗಳು. ಅಯ್ಯೋ, ಹೆಂಗೆ ನಾನು ಇದರಿಂದ ಬಿಡುಗಡೆ ಆಗುವೇನೆಂದೆಲ್ಲ ನೀವು ಹೇಳುವರಿದ್ದೀರಿ. ದೇವರು ನಿಮ್ಮ ಹತ್ತಿರ ಮಾತನಾಡ್ತಾರೆ. ಆಮೇಲೆ ನಿಮಗೂ ಕುಟುಂಬ ಇಲ್ಲದ ಸಮಯದಲ್ಲಿ ದೇವರು ಕುಟುಂಬ ಕೊಟ್ಟಿದ್ದಾರೆ, ನೀವು ಅವರಿಗೆ ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ. ದೇವರು ಧಾರಾಳವಾಗಿ ನಿಮಗೆ ಕೊಟ್ಟಿರುವ ಪ್ರೀತಿಯನ್ನು ನೀವು ಹಂಚಿಕೊಡುವುದಿಲ್ಲ. ನಿಮಗೂ ನಿಮ್ಮ ಜೊತೆಯಲ್ಲಿರುವ ಜೊತೆಗಾರರಿಗೂ ಮಕ್ಕಳಿಗೂ ತೋರಿಸೋದಿಲ್ಲ. ನಿಮ್ಮ ಮಕ್ಕಳ ನಿರಾಶೆಯಲ್ಲಿ ಹೋಗಿಬಿಟ್ರು. ಇವರು ದೇವರು ಇದ್ದಾರಾ ಇಲ್ವಾ? ಇವರು ಪ್ರೀತಿ ಸ್ವರೂಪಿಯಾ? ಇವರು ಹಿಂಬಾಲಿಸುವರು ನಿಜವಾಗಿ ಪ್ರೀತಿ ತೋರಿಸ್ತಾರಾ ಇಲ್ವಾ? ಸುಮ್ಮನೆ ಸಭೆಯಲ್ಲಿ ಹೇಳುವುದಲ್ಲ ಸುಳ್ಳ ಎಂದು ಅನುಮಾನ ಬರುವ ಹಾಗೆ ನಿಮ್ಮ ನಡವಳಿಕೆಗಳು ದೇವರನ್ನು ಬಿಟ್ಟು ದೂರವಾಗಿರುತ್ತೆ. ಎಲ್ಲಿಂದ ಬಿದ್ದೀರಿ? ಸ್ವಲ್ಪ ಯೋಚನೆ ಮಾಡಿರಿ. ಈ ಕಾಲದಲ್ಲಿ ನೀವು ಆರಾಧನೆಗೆ ಬರುವುದೇ ಲೇಟ್. ದೂರದಲ್ಲಿ ಬರುವುದರ ಬಗ್ಗೆ ನಾನು ಹೇಳಲ್ಲ. ನನಗೆ ಗೊತ್ತು, ಆ ಒಂದು ದೂರದಿಂದ ಕಾರಲ್ಲಿ ಬರುವುದೇ ಎಷ್ಟು ಕಷ್ಟ. ನೀವು ಹತ್ತಿರವರು ನಿಮಗೆ ಕೂಡ ಕಷ್ಟವಾಗಿದೆಯಲ್ಲ ಸಭೆಗೆ ಬರುವುದು, ಸಮಯಕ್ಕೆ ಬರುವುದು. ನೀವು ದೇವರ ಮೇಲೆ ಇಟ್ಟಿರೋ ಪ್ರೀತಿಯಲ್ಲಿ ಆಫೀಸಿಗೂ ನೀವು ಕೆಲಸ ಮಾಡಿಸೋದಕ್ಕೆ ಹೋಗ್ತೀರಾ? ನಾನು ನಿಮ್ಮನ್ನು ಬೈಯಲ್ಲರಿ. ನಿಮಗೆ ಎಷ್ಟು ದೇವರ ಮೇಲೆ ಪ್ರೀತಿ ಇದೆ ಅದನ್ನು ನೀವು ನಿಮ್ಮನ್ನು ಪರಿಶೋಧಿಸಿ ನೋಡಿರಿ. ಎಷ್ಟು ದೂರ ಇದ್ರೂ ಆಫೀಸ್ಗೆ ನಾವು ಹೋಗಿಬಿಡ್ತೇವೆ, ಕೆಲಸ ಮಾಡೋ ಸ್ಥಳಕ್ಕೆ ಹೋಗುತ್ತೇವೆ. ನಮಗೆ ಎಲ್ಲಿ ಸ್ಥಳವೋ ಅಲ್ಲಿ ಹೋಗಿಬಿಡ್ತೇವೆ, ಓದುವ ಸ್ಥಳಕ್ಕೆ. ಬಟ್ ಸಭೆಗೆ ಸ್ವಲ್ಪ ದೇವರ ಮೇಲೆ ಪ್ರೀತಿ ಇದ್ದರೆ ಬೇಗ ಬನ್ನಿರಿ. ನೀವೇ ನಿಮ್ಮನ್ನು ಟೆಸ್ಟ್ ಮಾಡಿರಿ. ನೀವು ಎಲ್ಲಿ ಬಿದ್ದಿದ್ದೀರಿ? ನಿಮ್ಮ ಕುಟುಂಬದಲ್ಲಿ ನೀವು ನಿಜವಾದ ಸಾಕ್ಷಿಯುಳ್ಳ ಜೀವನ ಜೀವಿಸ್ತೀರಾ? ನಿಜವಾದ ಸಾಕ್ಷಿಯುಳ್ಳ ಜೀವನ ಜೀವಿಸ್ತೀರಾ? ನಿಮ್ಮ ಕುಟುಂಬದಲ್ಲಿ ಇರೋರು ನಿಮ್ಮ ಬಗ್ಗೆ ಸಾಕ್ಷಿ ಹೇಳ್ತಾರಾ? ಇಲ್ಲ ರೀ, ಖಂಡಿತ ಇಲ್ಲ. ಹೊರಗಡೆ ಒಂದು ಕಡೆ, ಒಳಗಡೆ ಒಂದು ಕಡೆ ಜೀವನ ನಡೀತಾ ಇದೆ. ಡಬಲ್ ಸ್ಟ್ಯಾಂಡರ್ಡ್ ಲೈಫ್. ಅದೆಲ್ಲ ದೇವರು ಇಷ್ಟಪಡುವುದಿಲ್ಲ. ನಿಮ್ಮಲ್ಲಿ ಒಳ್ಳೆಯ ಕ್ರಿಯೆಗಳು ಉಂಟು, ಅದರಲ್ಲಿ ಖುಷಿ ಪಡುವ ದೇವರು. ಇನ್ನೊಂದು ಕಡೆ ಕೊರತೆ ಇಟ್ಟಿದ್ದೀರಲ್ಲ, ಅದಕ್ಕೆ ಪರಿಹಾರವನ್ನು ಇವತ್ತು ದೇವರು ಕೊಡಲಿಕ್ಕಿದ್ದಾರೆ. ನೆಕ್ಸ್ಟ್ ವಾಕ್ಯವನ್ನು ಓದೋಣ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು. ಎಲ್ಲಿಂದ ಬಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ಇವತ್ತು ಅದಕ್ಕೆ ಸಮಯ ಕೊಟ್ಟಿದ್ದಾರೆ. ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಏನ್ ಮಾಡಬೇಕು? ದೇವರ ಕಡೆ ತಿರುಗಿಕೋ. ಯಾವಾಗಲೂ ನಮ್ಮ ಹಳೆಯ ಜೀವನವನ್ನು ಮರೆಯಬಾರದು. ದಾವೀದ ತನ್ನ ಕುರುಬನಾಗಿದ್ದನ್ನು ಎಂದಿಗೂ ಮರೆದಿರಲಿಲ್ಲ. ಅವನು ಮರೆದು ಸ್ವಲ್ಪ ಕಾಲ ನಾನು ಅರಸನು ಎಂದು ಅಧಿಕಾರವನ್ನು ಕೈಯಲ್ಲಿ ತಗೊಳ್ಳುವಾಗ ಅವನು ಅಧಿಕಾರ ದುಷ್ಪ್ರಯೋಗ ಮಾಡಿ ಪಾಪಿಯಾಗಿ ಬಿಟ್ಟನು. ಅವನಿಗೆ ತಿರುಗ ಕಷ್ಟಕಾಲ ಬಂದಿತ್ತು. ತಿರುಗ ಅವನ ಮೇಲೆ ದಂಡನೆ ಬರುವಾಗ ಬೇರೆ ದಾರಿಯೇ ಇಲ್ಲ. ತನ್ನನ್ನು ಕುರುಬನಾಗಿ ಇರುವಾಗ ಆರಿಸಿಕೊಂಡ ದೇವರ ಪಾದದಲ್ಲಿ ಹೋಗಿ ಬಿತ್ತನು. ಅಲ್ಲಿ ಅವರವನನ್ನು ಕೈ ಬಿಟ್ಟಿರಲಿಲ್ಲ. ಮನುಷ್ಯರ ಕೈಯಲ್ಲಿ ಬಿದ್ದಿದ್ರೆ ಅವನ ಗತಿ ಏನಾಗಿರುತ್ತಿತ್ತು ನೀವು ಯೋಚನೆ ಮಾಡಬೇಕು. ಹಾಗೆ ಇರುವಾಗ ನಾವು ಎಂದಿಗೂ ನಮ್ಮ ಹಳೆಯ ಜೀವನ, ನಾವು ಆ ದಾರಿಯನ್ನು ಹಾದು ಬರುವಾಗ ನಮಗೆ ದೇವರು ಹೆಂಗೆಲ್ಲ ಸಹಾಯ ಮಾಡಿದರು. ಇವತ್ತು ನಾವು ಜೀವಿಸುವುದೇ ದೇವರ ಕೃಪೆಯಿಂದ. ಇರುವ ಅವ್ರ ಪ್ರೀತಿಯನ್ನು ನೀವು ಮರೆತು ಬಿಟ್ರಾ? ಅವ್ರು ತೋರಿಸಿದ ಪ್ರೀತಿಯನ್ನು ಮರೆತು ಬಿಟ್ಟಿದ್ದೀರಿ ಎಷ್ಟೋ ಜನರು. ಅದು ನೀವು ನೆನಪಿಗೆ ತರಬೇಕು. ದೇವರ ಕಡೆಗೆ ಬೇರೆ ದಾರಿ ಇಲ್ಲ ರೀ, ಬೇರೆ ದಾರಿ ಇಲ್ಲ. ನಿಮಗೆ ಶಾಶ್ವತವಾದ ಪ್ರೀತಿಯನ್ನು ಕೊಡೋರು ದೇವರು ಮಾತ್ರ. ಮನುಷ್ಯರಿಂದ ಕೊಡೋಕ್ಕಾಗಲ್ಲ. ದೇವರು ಮಾತ್ರ ಶಾಶ್ವತವಾದ ಪ್ರೀತಿ. ಅವ್ರು ನಿನ್ನೆ, ಇವತ್ತು, ನಾಳೆ ಮಾರ್ಪಡದ ದೇವರು. ಹಲ್ಲೆಲೂಯಾ. ಅವ್ರು ಮಾರ್ಪಡೋದೇ ಇಲ್ಲ. ಅನ್ಚೇಂಜಿಂಗ್ ಗಾಡ್. His love is steadfast. ಹಲ್ಲೆಲೂಯಾ. ಆ ನೆಲೆಗೊಂಡಿರುವ ಪ್ರೀತಿಯನ್ನು ತೋರಿಸಿದ ದೇವರು ಮಾತ್ರ. ಹಾಗೆ ಇರುವಾಗ
ನೀವು ದೇವರ ಕಡೆ ತಿರುಗಿಕೊಳ್ಳಿ, ಯಾಕಂದ್ರೆ ಅವರು ಪ್ರೀತಿ ಸ್ವರೂಪಿ. ಆಮೇಲೆ ನೀನು ದೇವರ ಕಡೆ ತಿರುಗಿಕೊಳ್ಳದೆ ಹೋದರೆ, ಇಲ್ಲಮ್ಮ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಇದು ಸಭೆಗೆ ದೇವರು ಹೇಳುವ ಮಾತು, ಇವತ್ತು ಕಟ್ಟಳೆ ಎಂದು ನಾನು ಹೇಳ್ತೇನೆ. ನೀವು ಮೊದಲು ತೋರಿಸ್ತಾ ಇದ್ದ ಪ್ರೀತಿಯನ್ನು ತೋರಿಸಿರಿ. ನೀವು ಮೊದಲು ದೇವರಿಗೆ ತೋರಿಸ್ತಾ ಇದ್ದ ಪ್ರೀತಿಯನ್ನು ತೋರಿಸಿರಿ. ನೀವು ನಿಮ್ಮ ಜೊತೆಯಲ್ಲಿ ಬದುಕ್ತಾ ಇದ್ದವರಿಗೆ ದೇವರ ಪ್ರೀತಿಯನ್ನು ಹೇಗೆ ತೋರಿಸ್ತಾ ಬಂದಿರೋ ಅದೇ ರೀತಿಯಲ್ಲಿ ನೀವು ತೋರಿಸಿರಿ. ಎಲ್ಲ ಬಿಟ್ಟಿದ್ದೀರಲ್ಲ, ನಿಮಗೆ ಗೊತ್ತು ದೇವರ ಪ್ರೀತಿ ನಮ್ಮಲ್ಲಿದೆಯಾ? ನಾವು ಹೆಂಗೆ ನಡೆಸ್ತೇವೆ ನಮ್ಮ ಜೊತೆಯಲ್ಲಿ ಇರುವವರನ್ನು? ಸತ್ಯವೇ ಹೇಳ್ತದೆ, ಗಂಡನ ಹೆಂಡತಿ ಒಂದೇ ಶರೀರವಾಗಿದ್ದಾರೆ. ಗಂಡನ ಹೆಂಡತಿಯನ್ನು ಬೈದರು, ಹೆಂಡತಿ ಗಂಡನ್ನು ಬೈದರು, ಹೊಡಿದರು, ನೀವು ನಿಮ್ಮ ಸ್ವಂತ ಶರೀರವನ್ನು ನೀವು ಗಾಯಪಡಿಸಿಕೊಳ್ತೀರಿ. ಕ್ರಿಸ್ತನಲ್ಲಿ ನೀವು ಒಂದೇ ಶರೀರವಾಗಿದ್ದೀರಿ. ಹಲ್ಲೆಲೂಯಾ. ಎಷ್ಟೋ ಕಷ್ಟಗಳು ಬಂದರು, ಸಮಸ್ಯೆಗಳು ಬಂದರು, ಇಬ್ಬರು ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ ಸತ್ಯವೇದ ಧ್ಯಾನಕ್ಕೆ ಬಂದು ಸಭೆಯಲ್ಲಿ ಬಂದು ಸರಿಪಡಿಸಿಕೊಳ್ಳಬೇಕು. ಅದೇ ನಿಜವಾದ ಪ್ರೀತಿ. ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನು ನೀವು ದೇವರ ದಾರಿಯಲ್ಲಿ, ದೇವರ ಶಿಸ್ತಲ್ಲಿ, ದೇವರ ವಾಕ್ಯದಲ್ಲಿ ಅವರನ್ನು ನೀವು ಏನು ಮಾಡಬೇಕು? ಬೆಳೆಸಬೇಕು. ಹಲ್ಲೆಲೂಯಾ. ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಹಲ್ಲೆಲೂಯಾ. ಸನ್ಮಾನಿಸುವ ಹಾಗೆ ಪೋಷಕರು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಸನ್ಮಾನಿಸುವ ಹಾಗೆ ನಿಮ್ಮಲ್ಲಿ ದೇವರ ಸ್ವಭಾವಗಳಿದ್ರೆ ನಿಮ್ಮ ಮಾತುಗಳು ಬೆಲೆ ಕೊಡ್ತಾರೆ. ಸಾಕ್ಷಿ ಇದ್ರೆ ನಿಮ್ಮ ಮಾತುಗಳು ಬೆಲೆ ಕೊಡ್ತಾರೆ. ನೀವು ಒಂದು ಕಡೆ ಒಂದು ಮೊಬೈಲ್ ಅಲ್ಲಿ ಕೂತಿರ್ತೀರಿ, ಅವರು ಒಂದು ಕಡೆ ಇನ್ನೊಂದು ಮೊಬೈಲ್ ಅಲ್ಲಿ ಕೂತಿದ್ದಾರೆ. ನಾನೊಂದು ಇಲ್ಲಿ ಬಂದ ಒಬ್ಬ ಯೌವನಸ್ಥನ ಬಗ್ಗೆ ಮಾತನಾಡ್ತಾನೆ. ಅವನಿಗೆ ತಂದೆ ಇಲ್ಲ, ಅವನ ತಾಯಿ ದೊಡ್ಡ ಒಂದು ಕೆಲಸದಲ್ಲಿ ಇತ್ತು, ಸಿಕ್ಕಾಪಟ್ಟ ಹಣ. ಅವರು ಒಂದು ಕಡೆ ನಾನು ಮಾಡುವುದು ನೀನು ಕೇಳ್ಬಾರದು ಅಷ್ಟೇ, ಅವ್ರು ಡೈಲಿ. ಮಗನು ಇನ್ನೊಂದು ಕಡೆ ನಾನು ಏನ್ ಬೇಕಾದ್ರೆ ಮಾಡಿ ನೀನು ನನ್ನ ಕೇಳ್ಬಾರ್ದು. ಈ ರೀತಿಯಲ್ಲಿ ಬದುಕಿದರು. ಇವರೊಂದು ಕಡೆ ಪಾಪ ಮಾಡ್ತಾರೆ, ಇವರೊಂದು ಕಡೆ ಪಾಪ ಮಾಡ್ತಾರೆ. ಬಟ್ ಇವರನ್ನು ದೇವರು ಸರಿದಾರಿ ನಡೆಸಿ ವಿಮೋಚಿತರು ಕಾಪಾಡಿದರು. ಬಟ್ ಆದರೂ ತಿರುಗಿ ಅವನು ಪಾಪ ಜೀವನದಲ್ಲಿ ಹೋಗಿ ಬಿದ್ದರು. ಇವತ್ತು ಇಬ್ಬರು ಇಲ್ಲ. ಅವನು ತೀರಿಯೋದ, ತಾಯಿ ತೀರಿಯೋದ. ಕೋಟ್ಯಾಂತರ ಹಣ ಯಾರಿಗೋಗಿ ಸೇರಿತು? ಎಲ್ಲರಿ ಜೊತೆಯಲ್ಲಿ ಇರುವಾಗ ಪ್ರೀತಿ ತೋರಿಸಿದರೆ ನೀವು ಒಬ್ಬರಿನ್ನೊಬ್ಬರಿಗೆ ಲೆಕ್ಕ ಕೊಡಬೇಕು. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಾಗಿದ್ರು, ದೊಡ್ಡವರಾಗಿದ್ರು, ಗಂಡನ ಹೆಂಡತಿಯರು, ಗಂಡನೇ ಹೆಂಡತಿಗೆ ಗೋಡೆ. ಅವನು ಎಲ್ಲಾದ್ರೂ ಹೋಗಿ ಬಿತ್ತು ಹೋಗದಿರೋದಕ್ಕೆ ಕಾಪಾಡುವಳು ಹೆಂಡತಿ, ಅದರಲ್ಲಿ ಹೆಂಡತಿಗೆ ಗಂಡನೇ ಗೋಡೆ. ಹಾಗೆ ಇರುವಾಗ ನೀವು ಯಾವಾಗಲೂ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಒಬ್ಬರಿನ್ನೊಬ್ಬರಿಗೆ ಪ್ರೀತಿ ತೋರಿಸಬೇಕು. ದೇವರು ಪ್ರೀತಿ ತೋರಿಸುವ ಹಾಗೆ ದೇವರು ದಿನ ನಮ್ಮನ್ನು ಶ್ರಮಿಸ್ತಾರೆ, ನಮ್ಮ ಪಾಪಗಳು ಶ್ರಮಿಸ್ತಾರೆ, ತೊಳೆದು ಶುದ್ಧೀಕರಿಸ್ತಾರೆ. ಅದೇ ರೀತಿಯಲ್ಲಿ ತಪ್ಪುಗಳು ಬಂದೇ ಬರುತ್ತೆ. ಯಾರು ಹಂಗೆಲ್ಲ ತಪ್ಪೇ ಮಾಡೋರು ಯಾರು ಇಲ್ಲ. ನಾವು ಹಂಗೆ ಇರುವಾಗ ಒಬ್ಬರಿನ್ನೊಬ್ಬರನ್ನು ಯೇಸು ಕರ್ತನು ಶ್ರಮಿಸುವ ಹಾಗೆ ಶ್ರಮಿಸುವುದೇ ನಿಜವಾದ ಪ್ರೀತಿ. ಅದನ್ನೇ ಚುಚ್ಚು ಚುಚ್ಚು ಮಾತಾಡಿಕೊಂಡಿರುವುದೆಲ್ಲ. ಎಲ್ಲಾದರೂ ಅಬ್ರಹಾಮನು ಮಾಡಿದ ಒಂದು ಪಾಪ ಇದೆ, ದಾವೀದನು ಮಾಡಿದ ಪಾಪ ಇದೆ. ಸತ್ಯವೇ ತಗೊಂಡು ನೋಡ್ರಿ, ಎಲ್ಲಾದ್ರೂ ಒಂದು ದಾವೀದನೇ ನೀನು ಹಿಂಗೆ ಮಾಡಿದೆಯಲ್ಲ, ಅಬ್ರಹಾಮನೇ ನೀನು ಹಿಂಗೆ ಮಾಡಿದಿಲ್ಲ, ನಿನಗೆ ನಾನು ಕಾನಾನ್ ದೇಶವನ್ನು ಕೊಡಲ್ಲ ನೀವು ದೇವರು ಹೇಳಿದಿರಾ? ಇಲ್ಲ ರೀ. ಪಾಪಗಳನ್ನು ದೇವರು ಮನ್ನಿಸಿ ಮರೆತು ಬಿಡ್ತಾರೆ. ಅದೇ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ, ಸಂಬಂಧಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಕುಟುಂಬ ಜೀವನ ಹೇಗೆ ಇದೆ, ಅದರಲ್ಲಿ ನೀವು ಪ್ರೀತಿ ಇಲ್ಲ, ನಿಮ್ಮ ಹಳೆ ಪ್ರೀತಿ ಎಲ್ಲ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕು, ಅವ್ರು ಕಲಿತಾ ಇಲ್ಲ. ಅವರಿಗೆ ದೇವರ ಮೇಲೆ ಪ್ರೀತಿ ಬರ್ತಾ ಇಲ್ಲ. ಸಿಕ್ಕಾಕೊಂಡೇವಲ್ಲ, ಹಂಗೆಲ್ಲ ಯೋಚನೆ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ರು. ಇರುವಾಗ ದೇವರು ಇವತ್ತು ಹೇಳ್ತಾರೆ, ಪೋಷಕರಾಗಿರುವವರು, ಮಕ್ಕಳಾಗಿರುವವರು, ಗಂಡನ ಹೆಂಡತಿ ಆಗಿರುವವರು ಕೇಳ್ತಾರೆ, ನೀವು ದೇವರ ಪ್ರೀತಿಯನ್ನು ಹಂಚಿಕೊಳ್ಳಿರಿ. ಹಲ್ಲೆಲೂಯಾ. ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ, ನೀವು ಇದರನ್ನು ಪ್ರೀತಿಸಬೇಕು. ನಿಮ್ಮನ್ನು ದೇವರು ಪ್ರೀತಿಸುವ ಹಾಗೆ ನಿಮ್ಮನ್ನು ಸಹಿಸಿಕೊಳ್ತಾರೆ, ನಿಮಗೆ ಅವಕಾಶಗಳನ್ನು ಕೊಡುತ್ತಾರೆ, ನಿಮ್ಮನ್ನು ಶ್ರಮಿಸುತ್ತಾರೆ. ಆ ಒಂದು ಪ್ರೀತಿಯನ್ನು ನೀವು ಇನ್ನೊಬ್ಬರಿಗೆ ತೋರಿಸಲೇಬೇಕು. ಹಲ್ಲೆಲೂಯಾ. ಆ ರೀತಿಯಲ್ಲಿ ತೋರಿಸಿದರೆ ನಿಮ್ಮ ಕುಟುಂಬ ಕ್ರಿಸ್ತನಲ್ಲಿ ಕಟ್ಟಲ್ಪಡುವುದು.
ಇಲ್ಲಾದ್ರೆ ಬಿತ್ತು ಹೋಗಿರೋದು. ಇಲ್ಲಿ ದೇವರು ಹೇಳ್ತಾರೆ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳು, ನಾನು ಹೇಳ್ತೇನೆ, ಪ್ರೀತಿಯನ್ನು ತೋರಿಸಿರಿ. ಆಮೇಲೆ ಹೊರಗಡೆ ಇರುವವರ ಮುಂದೆಯೂ, ನಿಮ್ಮ ಮನೆಗೆ ಕೆಲಸಕ್ಕೆ ಬರುವವರಾಗಿರ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ನೀವು ನಂಬಿಕಸ್ಥರಾಗಿರಬೇಕು. ಹಲ್ಲೆಲೂಯಾ. ಅಲ್ಲಿ ಹೋಗಿ ಲಂಚ ಕೊಡೋದು, ಲಂಚ ತಗೊಳ್ಳೋದು, ಅನ್ಯಾಯ ಮಾಡುವುದು, ಪಕ್ಷಪಾತ ಮಾಡುವುದು, ಇದೆಲ್ಲ ದೇವರಿಗೆ ನೀವು ತೋರಿಸುವ ಪ್ರೀತಿ ಅಲ್ಲರಿ. ನೀವು ದೇವರನ್ನು ಪ್ರೀತಿಸುವುದಾದರೆ ಅದರ ಕಟ್ಟಳೆಗಳನ್ನು ಅನುಸರಿಸಿ ಬದುಕಬೇಕು. ಅನ್ಯಾಯ ಮಾಡಬಾರದು. ಕ್ರೈಸ್ತರನ್ನು ಹೇಳಿಬಿಟ್ಟು ಅಲ್ಲಿ ಹೋಗಿ ಅವ್ರು ಮಾಡೋ ತಪ್ಪುಗಳಲ್ಲಿ ನೀವು ಕೈ ಹಾಕಿದರೆ ಹೆಂಗೆ ರೀ? ದೇವರಾಗಿ ಎಲ್ಲಾದ್ರೂ ಹೇಳಿಕೊಟ್ರ? ಎಲ್ಲಾದ್ರೂ ಪಾಪ ಮಾಡೋದು ನಮಗೆ ಹೋಗಿ ಮಾಡಿಕೊಂಡು ಹೇಳಿದ್ರ? ಅಲ್ಲರಿ, ನಾವು ಪರಿಶುದ್ಧರಾಗಿಯೂ ನೀತಿ ನ್ಯಾಯಗಳನ್ನು ಅನುಸರಿಸುವರಾಗಿಯೂ, ಯಾಕಂದ್ರೆ ನೀತಿ ಸ್ವರೂಪನಾಗಿರುವ ದೇವರ ಮಕ್ಕಳು ನಾವು. ಹಲ್ಲೆಲೂಯಾ. ಆದ್ರಿಂದ ನೀವು ಆರಂಭ ಕಾಲದಲ್ಲಿ ಯೇಸುವನ್ನು ಸ್ವೀಕರಿಸಿದ ಆ ಒಂದು ಸಮಯದಲ್ಲಿ ಮಾಡ್ತಾ ಇದ್ದ ಒಳ್ಳೆಯ ಕ್ರಿಯೆಗಳನ್ನು ತಿರುಗಾ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವಾಗ ನೀವೆಲ್ಲ ಆ ಒಂದು ಪ್ರೀತಿಗೆ ನೀವು ನಿಮ್ಮನ್ನು ತಿರುಗಿಸಿಕೊಳ್ಳಿರಿ. ಹಲ್ಲೆಲೂಯಾ. ನೀವು ತಿರುಗ ಬಂದಿರಿ, ಆ ಪ್ರೀತಿಗೆ ತಿರುಗ ಬರಬೇಕು. ಅದನ್ನೇ ದೇವರು ಹೇಳ್ತಾರೆ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಎಷ್ಟು ಜನ ರೆಡಿ ಆಗಿದ್ದೀರಿ? ನಾನು ಮಾಡುವೇನು, ಸಾಕಪ್ಪ, ನನ್ನ ಜೀವನದಲ್ಲಿ ನಾನು ದೇವರಿಗೆ ನೋವು ಕೊಟ್ಟದಲ್ಲ ಸಾಕು, ಇನ್ನು ಮುಂದೆ ನಾನು ದೇವರಿಗೆ ತೋರಿಸ್ತಾ ಇದ್ದ ಪ್ರೀತಿಯನ್ನು ತಿರುಗನ್ನು ತೋರಿಸುವೇನು. ಹಲ್ಲೆಲೂಯಾ. ನಾನು ಆರಾಧಿಸುವೇನು, ಸತ್ಯಕ್ಕೆ ಸಮಯ ಕೊಡುವೇನು, ಸಭೆಗೆ ಸರಿಯಾಗಿ ಬರುವೇನು, ಸತ್ಯವನ್ನು ಅನುಸರಿಸಿ ಬದುಕುವೇನು. ಹಲ್ಲೆಲೂಯಾ. ಆಮೇಲೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ, ನೋಡಿರಿ, ಅವಿಧೇಯತೆಗೆ ಪರಿಣಾಮ. ಅವಿಧೇಯತೆಗೆ ಪರಿಣಾಮ ಏನು? ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಒಂದು ಸಭೆಯಲ್ಲಿ ದೇವರಿಲ್ಲ, ಆ ಸಭೆಗೆ ಗತಿ ಏನಾಗುವುದು? ಸಭೆಯ ದೇವರು ತಲೆಯಾಗಿದ್ದಾರೆ. ದೇವರ ಪ್ರಸನ್ನತೆಯೇ ನಮಗೆ ಬಲ. ಇಲ್ಲಿ ಮಾತನಾಡೋದು ಅವರೇ, ಬಿಡುಗಡೆ ಕೊಡೋದು ಅವರೇ, ಆಶೀರ್ವದಿಸೋದು ಅವರೇ. ದೇವರು ಇಲ್ಲದೆ ಹೋಗಿಬಿಟ್ರೆ ದೀಪಸ್ತಂಭವೇ ಇಲ್ಲ. ದೀಪಸ್ತಂಭದ ಮಧ್ಯದಲ್ಲಿ ತಾನೇ ಅವರು ತಿರುಗಾಡುತ್ತಾರೆ. ತೆಗೆದಾಕಿ ಬಿಟ್ರೆ ದೇವರ ಪ್ರಸನ್ನತೆ ಇಲ್ಲ, ದೇವರು ಬೆಳಕಿಲ್ಲ, ವಾಕ್ಯ ಇಲ್ಲ. ಅದು ಒಂದು ಎಂಟಿ ಚರ್ಚೆ ಆಗಿರುವುದು, ಬರೀ ಕಟ್ಟಡ, ಒಳಗಡೆ ದೇವರಿಲ್ಲ. ಒಂದು ರಾತ್ರಿ ನನ್ನ ಹೆಂಡತಿ ಬಸುರಾಗಿರುವಾಗ ತಿಂಗಳು ತುಂಬಿತ್ತು. ನ್ಯೂ ಇಯರ್ ಸರ್ವಿಸ್ಗೆ ನಾವು ಹೋಗ್ತಾ ಇದ್ದೇವೆ. ನಾನು ಅಮ್ಮನನ್ನು ರೆಡಿ ಮಾಡೋಕೆ ಹೇಳಿದೆ. ಬಟ್ ಬ್ಯೂಲಾ ತುಂಬ ಸುಸ್ತಾಗಿಬಿಟ್ಟದ್ರಿಂದ ಇಬ್ಬರು ರೆಡಿ ಆಗಿಬಿಟ್ಟು ಅಲ್ಲಿ ಕೂತಿದ್ದರು. ಟೈಮ್ ಆಯಿತು ಆಲ್ಮೋಸ್ಟ್ 11:40. 11 o'clock ಇಂದ 10:30 ಹೇಳ್ತಾ ಇದ್ದೇನೆ, ರೆಡಿ ಆಗೋದಕ್ಕೆ ಆಗ್ತಾ ಇಲ್ಲ. ನಾನು ಮಾತ್ರ ಹೋಗ್ತೇನೆ ಅಂತ ನಾನು ಅವತ್ತು ಟಕ್ಕಂದ್ರೆ ನನಗೆ ಕೋಪ ಬಂದ್ಬಿಡುತ್ತೆ. ಬೈಬಿಲ್ ತಗೊಂಡು ಒಂದು ಆಟೋವನ್ನು ಕರೆಸಿ ಕೂತ್ಕೊಂಡೆ. ಆಟೋ ಚರ್ಚಿಗೆ ತಲುಪಿಸೋದಿಗೆ 10 ನಿಮಿಷ ಆಗುತ್ತೆ ಅಷ್ಟೇ. ಹೋಗ್ತಾ ಇರುವಾಗಲೇ ನನಗೆ ಭಯ, ಯಾಕಂದ್ರೆ ಆ ಚರ್ಚಲ್ಲಿ ನಾನು ಸೇವಕನು ಇದ್ದೇನೆ. ಹೋಗುತ್ತಾ ಇರುವಾಗ ನನಗೆ ಭಯ, ಅಯ್ಯೋ ಈ ಟೈಮಲ್ಲಿ ಹೋದರೆ ಅವ್ರು ಬೈತಾರಲ್ಲ, ಏನು ಈಗ ಈ ಸಮಯದಲ್ಲಿ ಬಂದಿದೆಯಾ ಅಂತ. ಮೊದಲು ಒಂದು ಸಭೆಯನ್ನು ನಾನು ಹಾದು ಹೋಗ್ತೇನೆ. ಅಲ್ಲಿಯೂ ಈ ಟೈಮ್ ಬಂದ ತಕ್ಷಣ ದೇವರು ಏನ್ ಮಾಡ್ತಾರೆ, ಜನರು ಏನ್ ಮಾಡ್ತಾರೆ, ಚಪ್ಪಾಳೆ ಹೊಡೆದು ನ್ಯೂ ಇಯರ್ಗೆ ದೇವರಿಗೆ ವಂದನೆಗಳು ಸಲ್ಲಿಸ್ತಾರೆ. ಇನ್ನೊಂದು ಸಭೆ ದಾಟಿ ಹೋದೆ, ಅದರಲ್ಲಿ ನೋಡಿದರೆ ಅದೇ ರೀತಿಯಲ್ಲಿ ಜೋರಾಗಿ ಕೈಗಳನ್ನು ತಟ್ಟಿ ದೇವರಿಗೆ 12 ಗಂಟೆ ಒಳಗಡೆ ಹೋಗಿಬಿಟ್ರು. ನಾನು ಆಟೋವನ್ನು ಅರ್ಧ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವನು ಕಳಿಸ್ಬಿಟ್ಟೆ. ಯಾಕಂದ್ರೆ ಇವತ್ತು ಸಭೆಗೆ ಹೋದರೆ ನಮಗೂ ಸಿಗುತ್ತೆ, ಬಯಸ್ಕೊಳ್ತೇನೆ. ಆವಾಗ ಬೈಬಲ್ ತಗೊಂಡು ನಡ್ಕೊಂಡು ಮನೆಗೆ ತಿರುಗಿ ಬರ್ತಾ ಇದ್ದೇನೆ. ತಿರುಗನು ಆ ಮೊದಲನೇ ಚರ್ಚು, ಅದೇ ಸೌಂಡು. ಆಮೇಲೆ 2ನೇದಾಗಿ ಒಂದು ಸಭೆಗೆ ಬಂದೆ. ಅಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಬಂದು ಹ್ಯಾಪಿ ನ್ಯೂ ಇಯರ್ ಅಂತ ಕೈಗೊಂಡನು. ಫುಲ್ ಎಣ್ಣೆ ವಾಸನೆ. ಅದರಲ್ಲಿ ಹಂಗೆ ಕೈಗಳನ್ನು ಕಟ್ಟಿಕೊಂಡು ಇದೇನಾಗಿ ಎಣ್ಣೆ ಜೊತೆಗೆ ನಿಲ್ತಾ ಇದ್ದಾರೆ ಸಾರು. ಮನೆಗೆ ಬಂದೆ, ಬೈಬಲನ್ನು ಹಾಕ್ಬಿಟ್ಟು ಕೂತಿರುವಾಗ ಅಮ್ಮ ಹೇಳಿದ್ರು, ಸರಿ ಚರ್ಚಿಗೆ ಹೋಗಿಲ್ಲ, ಬನ್ನಿ ಪ್ರಾರ್ಥನೆ ಆದ್ರೂ ಮಾಡೋಣ ಬಾ ಅಂತ ಕರೆದ್ರು. ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಮಾತು ಹೇಳಿದ್ರು, ಏನು ಮಗನೇ ತುಂಬ ನೊಂದ್ಕೊಂಡ್ಯಾ, ಸಭೆಗೆ ಹೋಗೋದಕ್ಕೆ ಆಗಲ್ಲ ಆಯಿತು. ನಾನು ನಿಜ ಹೇಳ್ತೇನೆ, ನೀನು ಹಾದು ಬಂದ 2 ಸಭೆಯಲ್ಲಿ ನಾನಿಲ್ಲ ಅಂತ ಹೇಳಿದೆ. ಜನರು 1 ವರ್ಷ ನನಗೆ ಕೊಟ್ಟಿರುವ ಆಶೀರ್ವಾದಗಳಿಗೆ ಧನ್ಯವಾದಗಳು.
ಬರ್ಲಿಕ್ಕಿರುವ ವರ್ಷಕ್ಕೆ ನೀವು ಹೆಚ್ಚಾದ ಆಶೀರ್ವಾದ ಕೊಡಬೇಕಂದ್ರೆ ಲಿಸ್ಟ್ ತಗೊಂಡು ಬಂದು ಕೂತಿದ್ದಾರೆ, ಇದೆಲ್ಲ ಬೇಕು ಅಂತೆ. ಬಟ್ ಅವರಲ್ಲಿ ನಾನು ಈ ಹೊಸ ವರ್ಷದಲ್ಲಿ ಏನಾಗಿರ್ಬೇಕು, ಹೆಂಗೆ ನಾನು ನಿಮಗೆ ವಿಧೇಯರಾಗಿರ್ಬೇಕು, ಏನೆಲ್ಲ ಬದಲಾಯಿಸಿಕೊಳ್ಳಬೇಕೆಂದು ಕೇಳ್ತಾನೆ ಇಲ್ಲ. ಆದ್ರಿಂದ ಆ ಸಭೆಗಳಲ್ಲಿ ನಾನಿಲ್ಲ, ನಾನು ಹೊರಗಡೆನೆ ನಿಂತಾ ಇದ್ದೇನೆ, ನಿನ್ ಜೊತೆಗೆ ನಡ್ಕೊಂಡು ಬಂದೇನೆ ಎಂದು ಹೇಳಿದರು. ನನಗೆ ಕಣ್ಣೀರು ಬಂತು. ಆವಾಗ ನಾನು ಗುಜರಾತಲ್ಲಿ ನಾವು ಸೇವೆ ಮಾಡ್ತಾ ಇದ್ದೆವು. ತಿರುಗಿ ನೀನು ಗುಜರಾತ್ಗೆ ಹೋಗುವಾಗ ನೀನು ಮೊದಲ ಪ್ರಸಂಗ ಇದಾಗಿರಬೇಕು ಅಂತ ಹೇಳಿದರು. ನನಗೆ ಜ್ಞಾಪಕದಲ್ಲಿದೆ, ನನ್ನ ಫ್ರೆಂಡ್ ಕುಮನ್ ಪಾಸ್ಟರ್ ಚರ್ಚಲ್ಲಿ ನಾನು ತಿರುಗಿ ಹೋಗುವಾಗ ಆ ಸಭೆಗೆ ಈ ವಾಕ್ಯವನ್ನು ನಾನು ಹೇಳಿದೆ. ಅಲ್ಲೆಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು, ನಾವು ಯಾವುದೇ ರೀತಿಯ ಪ್ರೀತಿಯನ್ನು ನಾವು ದೇವರಿಗೆ ತೋರಿಸ್ತೇವೆ. ನಾವು ಸುಮ್ಮನೆ ಆಶೀರ್ವಾದಕ್ಕೋಸ್ಕರ ಮಾತ್ರ ದೇವರು ಹುಡುಕಿ ಬರೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅವರು ಆಶೀರ್ವದಿಸ್ತಾರೆ 100% ಅದರಲ್ಲಿ ಏನು ಕೊರತೆ ಇರೋದಿಲ್ಲ. ಬಟ್ ನಾವು ನಿಜವಾಗಿ ದೇವರನ್ನು ಪ್ರೀತಿಸ ಈ ವಾಕ್ಯ ಹೇಳ್ತದೆ, ನೀವು ಅವಿಧಿಯರಾಗಿದ್ದರೆ ನಾನು ನಿಮ್ಮ ಜೊತೆಯಲ್ಲೇ ಇರೋದಿಲ್ಲ. ಮೋಸೆ ಹೇಳ್ತಾರೆ, ನೀವು ನಿಮ್ಮ ಸಮೂಹ ನಮ್ಮನ್ನು ಮುನ್ನಡೆಸದೇ ಇದ್ದರೆ ನಾವು ಇಲ್ಲಿಂದ ಹೊರಡೋದಕ್ಕೆ ರೆಡಿ ಇಲ್ಲ. ನೀವು ನಡೆಸಿದರೆ ಬರ್ತೇವೆ. ನಾವಾಗಿ ಜಯಿಸೋದಕ್ಕಾಗಲ್ಲ, ನೀವು ಬಂದರೆ ಮಾತ್ರ ನಮಗೆ ಜಯ. ದೇವರು ಪ್ರಸರಿತ ಇರೋದರಿಂದ ಶೈತಾನು ಅವನ ಕ್ರಿಯೆಗಳು, ಕಷ್ಟಗಳು, ಸಮಸ್ಯೆಗಳು ಹತ್ತಿರ ಬಂದರೂ ಅವರು ನಿಂದು ಸೋಲಿಸಿಬಿಡ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ಇರುವಾಗ ಪ್ರಸನ್ನತೆ ಇಲ್ಲದ ಜೀವನ ಹೆಂಗಿರುತ್ತೆ? ನೀವು ಅವಿಧಿಯರಾಗಿ ಬದುಕಿದರೆ, ದೇವರಿಗೆ ಸಮಯ ಕೊಡದೆ ಬದುಕಿದರೆ, ಪ್ರಾರ್ಥನೆ ಇಲ್ಲದೆ ಬದುಕಿದರೆ ನಿಮ್ಮ ಜೊತೆಯಲ್ಲಿ ದೇವರು ಇರಲ್ಲ. ನಿಮ್ಮ ಒಳಗಡೆ ಪವಿತ್ರ ಆತ್ಮನು ಕೂತಿರೋದಿಲ್ಲ, ಅವರಿಗೆ ಆಗಲ್ಲ. ಪಾಪಗಳು ಮಾಡುವಾಗ ಅವರು ಎಲ್ಲಿ ಕೂತ್ಕೊಳ್ತಾರೆ? ಅವರು ಪರಿಶುದ್ಧ ದೇವರು. ಇರುವಾಗ ನೀವು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಬದುಕೋದಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟಿರಿ. ಅವಿಧಿಯರಾಗಿದ್ದರೆ ದೇವರು ನಮ್ಮನ್ನು ಬಿಟ್ಟು ದೂರ ಹೋಗಿ ಬಿಡುತ್ತಾರೆ. ನಮ್ಮ ಗತಿ ಏನಾಗುವುದು ಯೋಚನೆ ಮಾಡಿರಿ. ಆದ್ದರಿಂದ ನಾವು ಏನು ಮಾಡಬೇಕು? 5ನೇ ಪಾಯಿಂಟ್ ಬಾ, ನಾವು ಮೊದಲು ಮಾಡ್ತಾ ಇದ್ದ ಒಳ್ಳೆಯ ಕ್ರಿಯೆಗಳನ್ನು, ದೇವರಿಗೆ ಮೆಚ್ಚುಗೆ ಆಗಿರುವ ಕ್ರಿಯೆಗಳನ್ನು ಮಾಡುವುದಕ್ಕೆ ಒಪ್ಪಿಸಿಕೊಡೋಣ. ಹಂಗೆ ಮಾಡಿ ಜಯಿಸುವವರಿಗೆ ದೇವರು ಏನು ಕೊಡ್ತಾರೆ ನಾವು ನೋಡೋಣ. ವಿಜಯಶಾಲಿಗೆ ವಾಗ್ದಾನ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಇದೇನು? ಆದಿಕಾಂಡ ಅಧ್ಯಾಯ 3 ಕೊನೆಯಾಗಿರುವ 3 ವಾಕ್ಯಗಳನ್ನು ಓದಿರಿ. 22ರಿಂದ 24. ಯೆಹೋವ ದೇವರು ಈ ಮನುಷ್ಯನ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ. ಮನುಷ್ಯನು ಪಾಪ ಮಾಡಿದ, ಅವನಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಯಿತು. ಅವನಿವತ್ತು ಸ್ವಯಂ ಬದುಕೋದಕ್ಕೆ ಪ್ರಾರಂಭಿಸಿದ, ದೇವರ ಕಟ್ಟಳೆಗಳನ್ನು ಅನುಸರಿಸಿ ಅಲ್ಲ. ಪಾಪಿಯಾಗಿ ಬಿಟ್ಟವನು, ಅವನ ಮೇಲೆ ಶಾಪ ಬಂತು, ಮರಣ ಬಂತು. ಪಾಪಿಯಾಗಿ ಬದುಕ್ತಾ ಇರುವವನಿಗೆ ನಿತ್ಯ ಮರಣದಲ್ಲಿ ಹೋಗುವನು. ಹಂಗೆ ಇರುವಾಗ ಇವತ್ತು ನಿತ್ಯ ಜೀವ ಹಣ್ಣನ್ನು ಅವನು ತಗೊಂಡು ತಿಂದುಬಿಟ್ರೆ ಏನಾಗುತ್ತದೆ? ನಿತ್ಯ ಶಾಪದಲ್ಲಿ ಅವನು ಹೋಗಿಬಿಡ್ತಾನೆ. ನಿತ್ಯ ಶಾಪ. ಅವನಿಗೆ ವಿಮೋಚನವೇ ಇಲ್ಲ, ಅವನಿಗೆ ರಕ್ಷಣೆಯೇ ಇಲ್ಲ, ಯಾರಿಗೂ ಕೊಡೋಕ್ಕಾಗಲ್ಲ. ಹಾಗೆ ಇರುವಾಗ ದೇವರಲ್ಲಿ ಒಂದು ವಿಷಯವನ್ನು ಮಾಡ್ತಾರೆ. ಏನ್ ಮಾಡ್ತಾರೆ? ತಿರ್ಗಾ ಓದಮ್ಮ. ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಶಾಶ್ವತ ಪಾಪಿಯಾಗಿ ಬಿಡುತ್ತಾನೆ, ಶಾಶ್ವತ ಶಾಪ ಹೊಂದಿದವನಾಗಿ ಬಿಡುತ್ತಾನೆ. ಹಂಗಾದ್ರೆ ಏದೇನ್ ತೋಟದಲ್ಲಿ ಇದ್ದದ್ದು 1 ಮರ ಅಲ್ಲ, 2 ಮರಗಳು. ಹಲ್ಲೆಲೂಯಾ. ಇರುವಾಗ ದೇವರು ಏನ್ ಮಾಡಿದರು? ಅದನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡಿದರು? ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ಮರದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಕಾವಲುಗಾರರು ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಯಾರು ಹತ್ತಿರಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾರೆ, ಯಾರು ಜಯಿಸ್ತಾನೋ, ಯಾರು ನನಗೆ ವಿಧೇಯರಾಗಿ ಬದುಕುತ್ತಾನೋ, ಯಾರು ದೇವರು ತೋರಿಸುವಂತ ಪ್ರೀತಿಯನ್ನು ಇದರಲ್ಲಿ ತೋರಿಸಿ ಬದುಕುತ್ತಾನೋ ಅವನಿಗೆ ನಾನು, ಆ ಜಯಶಾಲಿಗೆ ನಾನು ಏನು ಕೊಡುವೆನು? ಜೀವದಾಯಕ ವೃಕ್ಷದ ಹಣ್ಣು. ಅಂದ್ರೆ ಜೀವದಾಯಕ ವೃಕ್ಷದ ಅಂದ್ರೆ ನಿತ್ಯ ಜೀವನನ್ನು ಕೊಡುವೆನು ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಬದುಕೋದೆಲ್ಲ ಸ್ವಲ್ಪ ಕಾಲ, ಆಮೇಲೆ ನಮಗೆ ನಿರಂತರವಾದ ಜೀವನ ಅಲ್ಲಿ ಬರ್ಲಿಕ್ಕಿರುವ ನಿತ್ಯ ಜೀವ, ಸ್ವರ್ಗೀಯ ರಾಜ್ಯ. ಅದಕ್ಕೆ ನಾವು ನಮ್ಮನ್ನು ಈ ಲೋಕದಲ್ಲಿ ಬದುಕುತ್ತಾ ಇರುವಾಗ
ಸಿದ್ಧಪಡಿಸಿಕೊಳ್ಳಬೇಕು. ಬದುಕುವ ಜೀವಮಾನದಲ್ಲಿ ನಾವು ಏನು ತಗೊಂಡು ಹೋಗೋದಕ್ಕಾಗಲ್ಲ. ಇರುವಾಗ ನೀವು ಬಿಟ್ಟು ಹೋಗಬೇಕಾದ್ರೂ ಪ್ರೀತಿ, ದೇವರ ಸ್ವಭಾವಗಳು, ದೇವರಿಗೆ ಮೆಚ್ಚುಗೆ ಆಗಿರೋ ರೀತಿಯಲ್ಲಿ ಬದುಕುವುದು ಬದುಕು ಬಾಳು, ಅದು ಅನೇಕರಿಗೆ ಪ್ರಯೋಜನಕರವಾಗಿರುವುದು. ಹಲ್ಲೆಲೂಯ. ಅದೇ ಸಾಕ್ಷಿಯುಳ್ಳ ಜೀವನ, ಅದೇ ಸಾಕ್ಷಿಯುಳ್ಳ ಜೀವನ. ಇರುವಾಗ ದೇವರು ಇವತ್ತು ನಮ್ಮ ಜೊತೆ ಮಾತನಾಡುವ ಕಾರ್ಯ ಏನೆಂದರೆ, ನಿಮ್ಮ ಮೊದಲ ಪ್ರೀತಿಗೆ ಹಿಂದಿರುಗಿರಿ. ಹೆಂಗೆ? ಪ್ರೀತಿ ಅಂದ್ರೆ ಭಾವನೆಯಲ್ಲ, ಪ್ರೀತಿ ಕಾರ್ಯರೂಪದಲ್ಲಿ ಇರಬೇಕು. ಸ್ಟೇಟಸ್ ಅಲ್ಲಿ ಹಾಕ್ತಾರೆ ಹೆಂಡತಿಯನ್ನು ಪ್ರೀತಿಸುವ ಹಾಗೆ ಹಂಗೆ ಭಯಂಕರವಾಗಿ, ಪಕ್ಕದಲ್ಲಿ ಕೆಮ್ತಾ ಇರೋರಿಗೆ ಬಿಸಿ ನೀರು ಕೂಡ ಕೊಡಲ್ಲ. ಅದು ಪ್ರೀತಿ ಅಲ್ಲ ರೀ, ಅದು ಭಾವನೆಯಲ್ಲಿ ನೀವು ಬರೀ ಎಮೋಷನ್, ನೀವು ಅದನ್ನು ಒಂದು ಮಾತಲ್ಲಿ ಸ್ಟೇಟಸ್ ಅಲ್ಲಿ ಹಾಕ್ತೀರಿ, ಬಟ್ ಕಾರ್ಯ ರೂಪದಲ್ಲಿ ಹತ್ತಿರ ಇರುವವರಿಗೆ ತೋರಿಸಬೇಕು. ಸಿನಿಮಾ ಅಲ್ಲಿ ಒಂದೊಂದು ಹಾಡಲ್ಲಿ ಜೋಡಿಗಳು ಬಂದು ಕಲರ್ ಡ್ರೆಸ್, ಒಂದೊಂದು ಮೂವ್ಗೂ ಒಂದೊಂದು ಕಲರ್ ಶರ್ಟ್ ಬದಲಾಗುತ್ತೆ, ಅದೆಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಪ್ರೀತಿ ಅಲ್ಲಿ ಅದರಲ್ಲಿ ಇಲ್ಲ. ಮದುವೆ ಆದ ಮೇಲೆ ಗಂಡನ ಹೆಂಡತಿಗೆ ಜೊತೆಯಲ್ಲಿ ಸಹಾಯ ಮಾಡುವುದರಲ್ಲಿ ಇದೆ. ಒಬ್ಬರು ಇನ್ನೊಬ್ಬರಿಗೆ ಸಹಾಯ, ಮ್ಯೂಚುವಲ್ ಹೆಲ್ಪ್, ಅದು ಪ್ರೀತಿ. ಪಾತ್ರೆ ತೊಳೆಗಾಗಲ್ಲ, ಪಾತ್ರೆ ಅದೇನೋ ದೊಡ್ಡ ಕಳಸನೆ ಆದ್ಮೇಲೆ ನಾನು ಇವತ್ತು ಪಾತ್ರೆ ತೊಳೆದೆ, ಊರಲ್ಲಿ ಎಲ್ಲರೂ ತಿದ್ದುಕೊಳ್ಳಿ ನಾನು ಪಾತ್ರೆ ತೊಳೆದೆ ಹೇಳಿ ಏನು ಪ್ರಯೋಜನ? ನಿಮ್ಮ ಮನೆಗೆ ನೀವು ಮಾಡ್ತಾ ಇದ್ರಿ, ನೀವು ಮಾಡುವ ಊಟಕ್ಕೆ ನಿಮ್ಮ ಪಾತ್ರೆ, ಅದು ನಿಮ್ಮ ಬಟ್ಟೆಗಳು ಮಕ್ಕಳು ಬಂದ್ರೆ ನೀವು ಓದ್ತಿರೋ ಮಕ್ಕಳು. ಏನೋ ಊರಲ್ಲಿ ಇರೋರಿಗೆ ಕೆಲಸ ಮಾಡ್ತೀರಾ? ಇಲ್ಲ, ಅದು ನಿಮ್ಮ ಮಕ್ಕಳಿಗೆ ಮಾಡೋ ಕೆಲಸ, ಅದಕ್ಕೆಲ್ಲ ಬೇಸರ ಬರೋದು. ಅದು ನೀವು ತೋರಿಸುವ ಪ್ರೀತಿ. ನಿಜವಾದ ಲವ್ ಸ್ಟೋರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಲವ್ ಆಫ್ಟರ್ ಮ್ಯಾರೇಜ್, ಲವ್ ಬಿಫೋರ್ ಮ್ಯಾರೇಜ್ ಪರ್ಫ್ಯೂಮು, ಹೊಸ ಹೊಸ ಡ್ರೆಸ್, ಇಲ್ಲೆಲ್ಲ ತಿರುಗಾಡೋದು, ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ನಿಜವಾದ ಪ್ರೀತಿ ಎಲ್ಲಿ ಪ್ರಾರಂಭವಾಗುತ್ತೆ ಗೊತ್ತಾ? ಟೆಸ್ಟಿಂಗ್ ಪೀರಿಯಡ್ ಆಫ್ಟರ್ ಮ್ಯಾರೇಜ್. ಮೇಕಪ್ ಎಲ್ಲ ಆದ ಮೇಲೆ ಕೂತಿರುವಾಗ ನಮ್ಮ ಮುಖವನ್ನು ಒಬ್ಬರು ನೋಡಿ ಪ್ರೀತಿಸ್ತಾರಲ್ಲ, ಅದೇ ನಿಜವಾದ ಪ್ರೀತಿ. ಕಷ್ಟಗಳು ಬರುತ್ತೆ, ಹೆಂಡತಿ ಬಸರು ಹತ್ತಾರೆ, ನೀವು ನೋಡ್ತಾ ಇದ್ದ ಆ ರೂಪ ದೊಡ್ಡದಾಗದೆ ದಪ್ಪದಾಗ್ತಾರೆ ಒಂದು ಮಗುತ್ತ ಮೇಲೆ, ಆಮೇಲೆ ಬರುತ್ತೆಲ್ಲ ಅದೇ ನಿಜವಾದ ಪ್ರೀತಿ. ಅವ್ರಿಗೆ ಬೆಳಗಿನತೆಗಳು ಬರುತ್ತೆ, ಕೆಲಸಗಳು ಮಾಡೋಕ್ಕಾಗಲ್ಲ, ಆವಾಗ ನೀವು ಟೀ ಮಾಡೋದಕ್ಕೂ ಅಡಿಗೆ ಮಾಡೋದಕ್ಕೂ ಕಲಿದುಕೊಳ್ಬೇಕು, ಅದು ನಿಜವಾದ ಪ್ರೀತಿ. ಹಲ್ಲೆಲೂಯಾ. ಈ ಪ್ರೀತಿ ಕೊನೆ ತನಕ ಇರೋದೇ ನಿಜವಾದ ಪ್ರೀತಿ. ಒಬ್ಬರಿನ್ನೊಬ್ಬರಿಗೆ ಸಹಾಯ, ಒಬ್ಬರಿಬ್ಬರು ಜೊತೆಯಲ್ಲಿರಬೇಕು, ಒಬ್ಬರಿನ್ನೊಬ್ಬರು ಸಗಿಸಿಕೊಳ್ಳಬೇಕು. ಬೇರೆ ಬೇರೆ ಕುಟುಂಬದಿಂದ ಬರ್ತಾರೆ, ಬೇರೆ ಬೇರೆ ಸ್ವಭಾವಗಳಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಮಾತನಾಡೋರು, ಬಟ್ ಅದೆಲ್ಲ ಒಂದೇ ಕ್ರಿಸ್ತನಲ್ಲಿ ಒಬ್ಬರಿಬ್ಬರನ್ನು ಸಗಿಸಿಕೊಂಡು, ಒಬ್ಬರಿಬ್ಬರೊಬ್ಬರಿಗೆ ಹೇಳಿಕೊಟ್ಟು, ಒಬ್ಬರಿಬ್ಬರು ತಿದ್ದುಪಾಟಲ್ಲಿ ನಡೆಸಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಹಲ್ಲೆಲೂಯಾ. ಅದೇ ನಿಜವಾದ ಪ್ರೀತಿ. ಕೊರತೆ ಹೇಳಿಕೊಂಡೆ ಯಾವ ಕುಟುಂಬದಲ್ಲಿ ಬಂದನು, ಅವ್ರ ಕುಟುಂಬದಲ್ಲಿ, ಅವ್ರ ಊರಲ್ಲಿ, ಅವ್ರ ಜಾತಿಯಲ್ಲಿ ಹಿಂಗೆಲ್ಲ ಮಾತಾಡೋರು, ಅದೇ ರೀತಿಯಲ್ಲಿ ತಾನೆ ಯಾಕೆ ಮದುವೆ ಮಾಡಿಕೊಳ್ತೀರಿ? ಮದುವೆ ಮಾಡಿದ ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟಿರುವ ಒಡಂಬಡಿಕೆಯಲ್ಲಿ ಮದುವೆ ಮಾಡಿಕೊಳ್ಳೋರು ನೀವು ಹೇಳಿಕೊಡ್ಬೇಕು, ಹಿಂಗೆ ಇರಬಾರದು, ಇದು ತಪ್ಪು, ಇದು ಸರಿ, ಈ ಮಾತಿರಬಾರದು. ಒಬ್ಬರಿನ್ನೊಬ್ಬರು ತಿದ್ದುವಾಗ ನೀವು ಅದನ್ನು ಒಪ್ಕೊಂಡು ಸರಿಪಡಿಸಿಕೊಳ್ಳುವಾಗ ಮನೆಯಲ್ಲಿ ಮಾತ್ರ ಅಲ್ಲ, ಮಕ್ಕಳ ಮುಂದೆ ಮಾತ್ರ ಅಲ್ಲ, ಹೊರಗಡೆ ನೀವು ಒಳ್ಳೆಯವರಾಗಿರೋರು, ಹೊರಗಡೆ ಇರೋರು ಒಳ್ಳೆಯವರಾಗಿ ಏನು ನೋಡ ಎಷ್ಟು ಒಳ್ಳೆತನ ಬಂದೆ, ಅದು ಎಲ್ಲಿ ಮೊದಲು ಸ್ಟಾರ್ಟ್ ಆಗಿರೋ ಮನೆ ಒಳಗಡೆ ನಮ್ಮನ್ನು ಜಜ್ಜಿ, ಹೆಂಡತಿ ಕೈಯಲ್ಲಿ ಗಂಡನ ಕೈಯಲ್ಲಿ ಜಜ್ಜಿ ನಮ್ಮ ಸ್ವಭಾವಗಳೆಲ್ಲ ದೇವರು ಬದಲಾಯಿಸ್ತಾರೆ. ಅದಕ್ಕೆ ಒಬ್ಬರಿನ್ನೊಬ್ಬರ ಕೈಯಲ್ಲಿ ಕೊಡಲ್ಪಟ್ಟಿದ್ದೇವೆ. ಇದು ಆಗಲ್ಲಪ್ಪ, ನಮಗೆ ಆಗಲ್ಲ, ನಾನು ಬಿಟ್ಟು ಹೋದ್ರೆ ಹೇಗೆ ಬಿಟ್ಟು ಹೋಗಿ ಏನಾಗುತ್ತೆ? ಹಾಳಾಗಿ ಬಿಡ್ತೀವಿ ಕುಟುಂಬ. ಕೂತ್ಕೊಂಡು ಸರಿಪಡಿಸ್ಬೇಕು. ಪ್ರೀತಿ, ಅದೇ ಪ್ರೀತಿ, ನಿಜವಾದ ಪ್ರೀತಿ. ಕ್ರಿಸ್ತನು ನಮ್ಮನ್ನು ಕೈ ಬಿಟ್ಬಿಟ್ರಾ? ನಾವು ಪಾಪ ಮಾಡುವಲ್ಲ ಕೈ ಬಿಟ್ಬಿಟ್ರೆ ನಾವು ನರಕದಲ್ಲಿ ಹೋಗಿರುತ್ತಿದ್ದೇವೆ. ಅವರು ಕೈ ಬಿಟ್ಟಿರಲಿಲ್ಲ. 100% ಅವಕಾಶಗಳು ಕೊಟ್ಟಿದ್ದಾರೆ. ಎಷ್ಟು ಸಾರಿ ಶ್ರಮಿಸಬೇಕು? 70 ಸಾರಿ ಎಂದು ಹೇಳ್ತಾರೆ. ಇನ್ಫಿನಿಟಿವ್ ಟೈಮ್ಸ್, ದೇರ್ ಇಸ್ ನೋ ಮೆಷರ್ಮೆಂಟ್. ಇರುವಾಗ ನೀವು ಅಷ್ಟು ಪ್ರೀತಿ, ಅಷ್ಟು ಶ್ರಮಿಸಬೇಕು, ಅಷ್ಟು ಅವಕಾಶ ಕೊಡಬೇಕು. ಅವ್ರ ಮನೆ ತಿರುಗೋ ತನಕ ಅವಕಾಶ ಕೊಡಬೇಕು. ಇಲ್ಲಿ ಅಮ್ಮ ಕೂತಿದ್ದಾರೆ, ಅವ್ರಿಗೆ ಅವ್ರ ಗಂಡನಿಗೆ ಎಷ್ಟು ಕೆಟ್ಟ ಸ್ವಭಾವಗಳಿತ್ತು, ವರ್ಷಗಟ್ಟಲೆ ಕಾಯ್ತಾ ಇದ್ದರು. ಸಹೋದರಿ ಹೇಳಿದರು, ದೇವರು ಬದಲಾಯಿಸಿದರು ಅಂತ. ಸಗಿಸಿಕೊಳ್ಳುತ್ತಾರೆ ಈ ಸ್ವಭಾವಗಳೆಲ್ಲ. ಬಿಟ್ಬಿಟ್ರಾ? ಇಲ್ಲ, ಸಗಿಸಿಕೊಂಡು ಪ್ರಾರ್ಥನೆ ಮಾಡಿದ ದೇವರ ಮೇಲೆ ನಂಬಿಕೆ ಇಟ್ಟು ಬದಲಾಗಿ ಬಿಟ್ರು. ಹಲ್ಲೆಲೂಯಾ. ಇವತ್ತು ತಾನೇ ಕೇಳಿದೆವು ಸಾಕ್ಷಿಯನ್ನು. ಇರುವಾಗ ಗಂಡನ ಹೆಂಡತಿ ಮಧ್ಯದಲ್ಲಿ ಈ ರೀತಿಯ ಪ್ರೀತಿ ಇರುವಾಗ ಮಕ್ಕಳು ನೋಡಿ ಖುಷಿ ಪಡ್ತಾರೆ.
ಇಲ್ಲಾಂದ್ರೆ ನಮಗೆ ಮದುವೆ ಜೀವನವೇ ಬೇಡ ಎಂದು ಅವ್ರು ಚಿಕ್ಕ ವಯಸ್ಸಲ್ಲಿ ಹೇಳೋದು ಪ್ರಾರಂಭಿಸ್ಬಿಡ್ತಾರೆ. ಇಲ್ಲಾಂದ್ರೆ ಈ ಪ್ರೀತಿಯನ್ನು ಹೊರಗಡೆ ಎಲ್ಲಾದ್ರೂ ಹುಡುಕ ಪ್ರಾರಂಭಿಸ್ಬಿಡ್ತಾರೆ. ಇಲ್ಲಾಂದ್ರೆ ಏನಾದ್ರು ಒಂದು ಪಾಪದಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ನೀವು ನೋಡಿ ಮನನೊಂದುಕೊಳ್ಳುವಿರಿ. ಪೋಷಕರಾಗಿರುವ ನೀವು, ನಿಮಗಿರುವ ಕರ್ತವ್ಯ ಮಕ್ಕಳು ನಿಮ್ಮ ಕೈಯಲ್ಲಿ ಇರುವ ಹಾಗೆ ಅವರಿಗೆ ನೀವು ಪ್ರೀತಿ ತೋರಿಸಬೇಕು. ಅವ್ರ ಮುಂದೆ ಸಾಕ್ಷಿಯಾಗಿರಬೇಕು. ನೀವು ಆ ರೀತಿಯಲ್ಲಿ ಬದುಕೋದಾದ್ರೆ ನಿಮ್ಮ ಮಕ್ಕಳು ನಿಮ್ಮ ಕೈ ಬಿಟ್ಟು ಹೋಗೋದೇ ಇಲ್ಲ. ನಿಮ್ಮನ್ನು ಪ್ರೀತಿ ತೋರಿಸುವರಾಗಿ, ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕುವರಾಗಿ, ಪರಿಶುದ್ಧರಾಗಿ ಅವ್ರು ನೋಡಬೇಕು. ಬಾಯಿಂದ ಕೆಟ್ಟ ಮಾತು ಬರಬಾರದು, ಬೈಬಾರದು, ಹೊಡಿಬಾರದು. ಮನೆಯಲ್ಲಿ ನೀವು ಪ್ರೀತಿ ತೋರಿಸಿ ಬದುಕೋದಾದ್ರೆ ಅದೇ ನಿಜವಾದ ಕ್ರೈಸ್ತ ಜೀವನ. ನೀವು ಮನೆ ಒಳಗಡೆ ಹೋರಾಟದಲ್ಲಿ ಇದ್ರೆ ಎಲ್ಲಿ ಯಾವಾಗ ಸಭೆಯಲ್ಲಿ ಬಂದು ನಾವು ಆಡುವ ಆರಾಧನೆ ಎಲ್ಲ ದೇವರು ಸ್ವೀಕರಿಸೋದಿಲ್ಲ. ವಿ ಆರ್ ಎಂಟಿ. ನಮ್ಮ ಆರಾಧನೆಗಳಲ್ಲಿ ದೇವರ ಪ್ರಸನ್ನತೆ ಇರಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ಸದು ಉತ್ತರ ಕೊಡುವುದಿಲ್ಲ. ನಮ್ಮ ಜೀವನದಲ್ಲಿ ಯಾವ ಅಭಿವೃದ್ಧಿ ಬರುವುದಿಲ್ಲ. ಕಾರಣ ಏನು ಗೊತ್ತಾ? ಆ ದೇವರ ಪ್ರಸನ್ನತೆಯನ್ನು ನಾವು ಕಳ್ಕೊಂಡಿದ್ದೇವೆ. ಲ್ಯಾಂಪ್ ಸ್ಟ್ಯಾಂಡ್ ಹ್ಯಾಸ್ ಬೀನ್ ಟೇಕನ್ ಅವೇ. ದೇವರ ಪ್ರಸನ್ನತೆ ಇಲ್ಲದೆ ಬರೀ ಎಂಟಿ ಆರಾಧನೆ ನಡೀತಾ ಇದೆ ಎಷ್ಟೋ ಜನರ ಜೀವನದಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ಏನ್ ಹೇಳ್ತಾರೆ? ಪ್ರೀತಿ ಪರಿಭಾವನೆಯಲ್ಲ, ಕಾರ್ಯ ರೂಪದಲ್ಲಿ ಇರಬೇಕು. ಆಮೇಲೆ ದೇವರ ಮೇಲೆ ಪ್ರೀತಿ, ಪಾಪ ಮತ್ತು ವಿಗ್ರಹಾರಾಧನೆಯಿಂದ ದೂರವಿರುವುದು. ಪಾಪ, ವಿಗ್ರಹಾರಾಧನೆ, ಎಲ್ಲಾ ತರದ ಕಾಂಪ್ರಮೈಸ್, ಕಣ್ಣಿನ ಆಸೆ, ಶರೀರದ ಆಸೆ, ಕಣ್ಣಿನ ಆಸೆ, ಕಣ್ಣಿನ ದುರಾಸೆ. ಕಣ್ಣ ಆಸೆ ಪಡಬಾರ್ದ? ಇಲ್ಲ. ಒಂದು ಬಿಸ್ಕೆಟ್ ನೋಡಿದರೆ ಆಸೆ ಬರುತ್ತೆ. 4 ಜನರಿಗೆ ಇಟ್ಟಿರುವ ಬಿಸ್ಕೆಟ್ ಅನ್ನು ನಾನೇ ತಿನ್ನಬೇಕು ಬರೋದೇ ದುರಾಸೆ. ಅರ್ಥ ಆಯ್ತಾ? ಶರೀರದ ಆಸೆ, ಒಂದು ಒಳ್ಳೆ ಬಟ್ಟೆ ಬೇಕು, ತಪ್ಪಿಲ್ಲ. ನಮಗೊಂದು ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ಗಂಡನ್ ಕೊಡ್ತಾರೆ, ತಪ್ಪಿಲ್ಲ. ಬಟ್ ಬೇರೆ ಬೇರೆ ಎಂದು ಕಣ್ಣುಗಳು ಹೋಗುತ್ತೆ ಅಲ್ಲ, ಅಧಿಕ ಆಸೆ, ಅದು ಪಾಪ. ಬದುಕು ಬಾಳ್ವೆ ಡಂಬ. ಏನು? ನಮಗೆಲ್ಲ ಸಿಕ್ಕಿದ ಮೇಲೆ ದೇವರು ಬೇಡ ಎಂದು ನಾವೇ ಬದುಕುತ್ತೇವಲ್ಲ. ಆರಾಧನೆ ಮಾಡೋದಿಲ್ಲ, ಸತ್ಯಕ್ಕೆ ಸಮಯ ಕೊಡೋದಿಲ್ಲ, ಹಣ ಇದೆ, ಶರೀರದಲ್ಲಿ ಬಲ ಇದೆ ಎಂದು ದೇವರಿಗೆ ಸಮಯ ಕೊಡದೆ ನಾವು ನಮ್ಮ ಜ್ಞಾನದಲ್ಲಿ ದೇವ್ರ ಚಿತ್ತ ಮಾಡದೆ ಬದುಕೋದೇ ಬದುಕು ಬಾಳ್ವೆ ಡಂಬ. ಹೆಮ್ಮೆ, ನಾನು 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 ಅಂದಿರ್ತಾರೆ. ಅದಕ್ಕೆ ಆರಾಧನೆಯನ್ನು ಇಟ್ಟಿದ್ದಾರೆ. ದೇವರು 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 ಎಂದು ಒಪ್ಪಿಸಿಕೊಟ್ಟು ತಗ್ಗಿಸಿಕೊಳ್ಳುವ ಜಾಗ ಅಲ್ಲಿ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನೋಡಿದರೆ ಇದರೆಲ್ಲದಿಂದ ದೂರವಾಗಿರುವುದೇ ದೇವರ ಮೇಲೆ ನೀವು ತೋರಿಸುವ ಪ್ರೀತಿ. ಆಮೇಲೆ 3ನೇದಾಗಿ ನಾನು ಹೇಳಿಕೊಟ್ಟಿದ್ದೆ ಇವತ್ತು, ದೇವರನ್ನು ಪ್ರೀತಿಸುವುದು ಹೇಗೆ? ಆರಾಧನೆ, ಪ್ರಾರ್ಥನೆ, ದೇವರ ವಾಕ್ಯವನ್ನು ಧ್ಯಾನಿಸುವುದು, ವಾಕ್ಯವನ್ನು ಅನುಸರಿಸಿ ಬದುಕುವ ದೇವದೇ ಅದೇ ಸುವಾರ್ತೆ. ಇದೆಲ್ಲ ಆದಮೇಲೆ ಸುವಾರ್ತೆ. ಅವ್ರು ಡೈರೆಕ್ಟ್ ಆಗಿ ಸುವಾರ್ತೆ ಸಾರಲು ಹೋಗ್ಬಿಡ್ತಾರೆ. ಸರ್ ನಿಮ್ಮ ಜೀವನ ಅಲ್ಲ ಸರ್, ನಮ್ಮ ಜೀವನ ಸರಿ ಇಲ್ಲ, ಬಟ್ ನಮಗೆ ಯಾಕೆ ಹೇಳಕ್ಕೆ ಬಂದಿರಿ? ಹಂಗೆ ಆಗಿಬಿಡುತ್ತೆ. ಮೊದಲು ನಾವು ಸಾಕ್ಷಿಯಾಗಿ ಬದುಕಬೇಕು, ಆಮೇಲೆ ಸುವಾರ್ತೆಯನ್ನು ಸಾರಬೇಕು. ಆವಾಗ ಜನರ ರಕ್ಷಣೆ ಹೊಂದುವರು. ಕೊನೆಯಾಗಿ ನಿಮ್ಮ ಜೊತೆಯಲ್ಲಿ ಇರೋರು, ನೆರೆಯನ್ನು ಹೇಳೋದು ಮೊದಲು ನಿಮ್ಮ ಜೊತೆಯಲ್ಲಿ ಇರೋ ಗಂಡನ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳು, ಸಂಬಂಧಿಗಳು, ತಂದೆ ತಾಯಿ, ಅತ್ತೆ ಸೊಸೆ, ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ಅವರನ್ನು ಪ್ರೀತಿಸಬೇಕು. ರೆಡಿನಾ? ಇದೇ ಕ್ರೈಸ್ತ ಜೀವನ. ಸುಮ್ಮನೆ ಬರುವುದು, ಕೈ ಎತ್ತಿ ಆರಾಧನೆ ಮಾಡುವುದು, ವಾಕಿಂಗ್ ಸಮಯ ಕೊಡೋದು, ಅಯ್ಯೋ ಯಾವಾಗ ಮುಗಿಸಾನೆ 1 ಗಂಟೆ ಆಯ್ತಲ್ಲ ಅಂತ ಕೂತಿರೋದು, ಆಮೇಲೆ ಊಟ ಮುಗಿಸ್ಬಿಟ್ಟು ಓಡಿ ಹೋಗೋದು, ಅಲ್ಲರಿ ಕ್ರೈಸ್ತ ಜೀವನ. ಕ್ರಿಯೆಗಳಲ್ಲಿ ಇರಬೇಕು. ನಿಮ್ಮ ಮನೆಗಳಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳಗಳಲ್ಲಿ ನೀವು ದೇವರ ಪ್ರೀತಿಯನ್ನು ಹಂಚಿಕೊಳ್ಳಬೇಕು. ಪರಿಶುದ್ಧರಾಗಿ ಬದುಕಬೇಕು. ದೇವರ ಚಿತ್ತವನ್ನು ಮಾಡಬೇಕು. ದೇವರ ಮೇಲೆ ಇರುವ ನಂಬಿಕೆಯನ್ನು ತೋರಿಸಬೇಕು. ಕರುಣೆ, ದಯೆಯನ್ನು ತೋರಿಸಬೇಕು. ಯಾರಿಗಾದ್ರೂ ಕಷ್ಟವಾದರೆ ಓಡಿ ಹೋಗಿ ಸಹಾಯ ಮಾಡಬೇಕು. ನಮಗೇನಂದು ಹೋಗಬಾರದು. ಅದು ಕ್ರೈಸ್ತ ಜೀವನವೇ ಅಲ್ಲ. ಅದೇ ನಿಜವಾದ ಪ್ರೀತಿ, ಕ್ರಿಸ್ತನ ಪ್ರೀತಿ. ಪ್ರಾಕ್ಟಿಕಲಿ ಫಾಲೋಯಿಂಗ್ ಕ್ರಿಶ್ಚಿಯಾನಿಟಿ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ. ಸರ್ಚು ಹೋಗ್ತೇನೆ, ಸರ್ಚು ಏನು? ದಾರಿಯಲ್ಲಿ ಬಿದ್ದವನು ಅರೆಜೀವದಲ್ಲಿ ಬಿದ್ದಿದ್ದಾನೆ. ಚರ್ಚ್ ಹೋಗ್ತಾ ಇರೋ ಇಬ್ಬರು, ಒಬ್ಬನು ಪ್ರೀಸ್ಟ್, ಇನ್ನೊಬ್ಬರು ಚರ್ಚಲ್ಲಿ ಕೆಲಸ ಮಾಡೋನು, ನೋಡಿಬಿಟ್ಟು ವಾರಿಯಾಗಿ ಹೋಗ್ಬಿಟ್ರು. ಅವನು ಅಯ್ಯ ಅಯ್ಯ ಕಾಪಾಡಿದ್ದು ಕರೆದೇನೆ, ಅಯ್ಯ ಅಯ್ಯ ಸಹಾಯ ಮಾಡು. ಸ್ವಂತ ಜನನು, ಸ್ವಂತ ಜಾತಿಯವನು ಕೂಡ ಮುಟ್ಟಿದರೆ ನಮಗೆ ಅಸಹ್ಯ, ಹೆಣವನ್ನು ಮುಟ್ಟಿದರೆ ದೇವರಿಗೆ ಸೇವೆ ಮಾಡೋದಿಲ್ಲ ಅಂತ ಓಡಿ ಹೋಗ್ಬಿಟ್ಟ. ದೇವರು ಇಲ್ಲಿ ಯಾರನ್ನು ಕರ್ಕೊಂಡು ಬರ್ತಾರೆ?
ಅವನನ್ನು ದ್ವೇಷಿಸುವ ಇನ್ನೊಬ್ಬ ಜಾತಿ, ಇನ್ನೊಬ್ಬ ಜನಾಂಗದವರಲ್ಲಿ ಒಬ್ಬನು ಇಳಿದು ಬಂದು ಕಣಿಗರ ಪಟ್ಟು ಸಾಯ್ತಾ ಇರುವವನಿಗೆ ಸಹಾಯ ಮಾಡ್ತಾನೆ. ಅವನಿಗೆ ಗಾಯಗಳನ್ನು ಕಟ್ಟಿ ಅವನನ್ನು ಎತ್ಕೊಂಡು ಹೋಗಿ ಛತ್ರದಲ್ಲಿ ಆರೈಕೆ ಮಾಡ್ತಾನೆ. ರಾತ್ರಿ ಎಲ್ಲ ನೋಡಿಕೊಳ್ತಾನೆ. ಮುಂಜಾನೆಯಲ್ಲಿ ಎತ್ತೊಳ್ದು ಯಾತ್ರೆಗೆ ಹೋಗುವಾಗ ಆ ಛತ್ರಗಾರ ಕೈಯಲ್ಲಿ ಹಣ ಕೊಟ್ಬಿಟ್ಟು ಇದರಲ್ಲಿ ನೋಡಿರಿ ತಿರುಗಿ ಬರುತ್ತಾನೆ, ಕೆಲಸ ಮುಗಿಸಿಬಿಟ್ಟು ಇನ್ನೂ ಬೇಕಾದ್ರೆ ಕೊಡ್ತೇನೆ ನೋಡೋಣ. ಅದೇ ಪ್ರೀತಿ. ನಿಮ್ಮ ಕಣ್ಣು ಮುಂದೆ ನಿಮ್ಮ ಮನೆ ಹತ್ತಿರ ನಿಮ್ಮ ಸಂಬಂಧಿಕರು ನೋವು ಕಷ್ಟ ಸಮಸ್ಯೆ ರೋಗ ಬರುವಾಗ ಪ್ರಾರ್ಥಿಸ್ಕೊಳ್ತೇನೆ ಎಂದು ಹೋಗ್ಬಾರದು. ಹೋಗಿ ನೋಡಿ ಅವರಿಗೆ ಬೇಕಾದ ಸಹಾಯಗಳನ್ನು ಮಾಡಿರಿ. ಹಣ ಕೊಡಿದ್ರೆ ಹಣ ಕೊಡಿರಿ, ನಿಮಗೆ ಸಮಯ ಕೊಡಿದ್ರೆ ಸಮಯ ಕೊಡಿರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅದೇ ನೀವು ತೋರಿಸುವ ಪ್ರೀತಿ. ಇವರೇ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುವವರು. ಮೇಕ್ ಯೋರ್ ಸಿಂಪಲ್. ಡೋಂಟ್ ಥಿಂಕ್ ದಟ್ ಐ ಆಮ್ ಗ್ರೇಟ್. ನಾವು ದೊಡ್ಡವರು, ಕ್ರೈಸ್ತಂದ್ರೆ ನಾವು ಅಂಥವರು ಇಂಥವರು ಪರಲೋಕವಾಸಿಗಳು ಹಾರ್ತಾ ಇರಲು. ನಾವು ಏನೂ ಇಲ್ಲ. ಕ್ರಿಸ್ತನ ಪ್ರೀತಿ ಇಲ್ಲದ್ರೆ ನಾವು ಬದುಕುವುದಕ್ಕೆ ಆಗಲ್ಲ. ಕ್ರಿಸ್ತನ ಪ್ರಸನ್ನತೆ ಇಲ್ಲದೆ ನಾವು ಬದುಕುವುದಕ್ಕೆ ಆಗಲ್ಲ. ಕ್ರಿಸ್ತನ ಆತ್ಮನಿಲ್ಲದ್ರೆ ಯುವರ್ ಐಡೆಂಟಿಟಿ ವಿಲ್ ಬಿ ಕ್ವಶ್ಚನ್ಡ್. ದೇವರ ಸ್ವಭಾವಗಳಿರಲ್ಲ, ದೇವರ ಶಕ್ತಿ ಬಲ ಇರಲ್ಲ, ದೇವರ ಜ್ಞಾನ ಬುದ್ಧಿ ತಿಳಿವಳಿಕೆ ಇರಲ್ಲ. ಇರುವಾಗ ಕ್ರಿಸ್ತನ ಇರೋದ್ರಿಂದ ನಾವು ಬದುಕುತ್ತೇವೆ. ಬಿಕಾಸ್ he is I can face tomorrow. ಇರುವಾಗ ಎಲ್ಲಿ ಹೆಮ್ಮೆ, ಎಲ್ಲಿ ನಮಗೆ ಅಹಂಕಾರ ಬರ್ತಾ ಇದೆ, ಎಲ್ಲ ಬಿಟ್ಟು ಬಿಡೋಣ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಕಡೆ ಹೋಗೋಣ, ದೇವರ ಕಡೆ ತಿರುಗೋಣ. ದೇವರು ಹೇಳಿದ್ರು ನಾವು ಮುಂದೆ ಮೊದಲು ಮಾಡ್ತಾ ಇದ್ದ ಕ್ರಿಯೆಗಳನ್ನು ತಿರುಗ ಮಾಡಬೇಕು ಅಂತ ಹೇಳಿದರು. ಎಲ್ಲಿಂದ ಬಿದ್ದೆವು? ಎಷ್ಟೋ ಜನರ ಜೀವನದಲ್ಲಿ ಪ್ರಾರ್ಥನೆ ಜೀವನ ಇಲ್ಲ, ಸತ್ಯವೇದಕ್ಕೆ ಸಮಯ ಕೊಡ್ತಾ ಇಲ್ಲ, ಸಾಕ್ಷಿಯೂ ಇಲ್ಲ, ಇದರನ್ನು ಪ್ರೀತಿಸ್ತಾನೂ ಇಲ್ಲ. ಕಟ್ಟಬೇಕಾಗಿರುವ ಕುಟುಂಬಗಳನ್ನು ಪ್ರೀತಿಯಲ್ಲಿ ಕಟ್ಟುತ್ತಾ ಇಲ್ಲ, ನಿರ್ಮಾಣ ಮಾಡ್ತಾನೇ ಇಲ್ಲ. ಬಟ್ ದೇವರ ಕಡೆಯಿಂದ ಆಶೀರ್ವಾದಗಳನ್ನು ಮಾತ್ರ ನೀವು ಕೇಳ್ತಾ ಇದ್ದೀರಿ, ಅದು ಸಿಗ್ತಾ ಇಲ್ಲ. ನಾವೆಲ್ಲರೂ ಒಪ್ಪಿಸ್ಕೊಡೋಣ. ದೇವರು ಮಾತನಾಡಿದ್ದಾರೆ. ಏನ್ರಿ ನಮ್ಮ ಮೇಲೆ ತಪ್ಪು ತೋರಿಸ್ತಾರ? ಇಲ್ಲ, ಅವ್ರ ಪ್ರೀತಿಯನ್ನು ಬಯಸ್ತಾರೆ. ನಾನು ಶಿಲುಬೆಯಲ್ಲಿ ನಿಮಗಾಗಿ ಪ್ರಾಣ ಕೊಟ್ಟಿದ್ದೀನಿ, ಇದಕ್ಕೋಸ್ಕರ ನಾ ಪ್ರಾಣ ಕೊಟ್ಟೆ. ನನ್ನ ನೋವು ಅವಮಾನ ನಿಂದೆಲ್ಲ ಅನುಭವಿಸು ಇದಕ್ಕೋಸ್ಕರ. ನೀವು ಕೆಟ್ಟವರಾಗಿ ಬದುಕೋದಕ್ಕೋಸ್ಕರ ನಾನು ಪ್ರಾಣ ಕೊಟ್ಟಿದ್ದೀನಿ. ನೀವು ಒಳ್ಳೆಯವರಾಗಿ ಬದುಕಬೇಕು, ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು, ನಿಮ್ಮ ಮಕ್ಕಳು ಆಶೀರ್ವಾದಕರವಾಗಿ ಬದುಕಬೇಕು. ಅದಕ್ಕೋಸ್ಕರ ನಾನು ಪ್ರಾಣ ಕೊಟ್ಟಿದ್ದೆ. ನೀವು ನಿತ್ಯ ಜೀವನದಲ್ಲಿ ಬಂದು ಸೇರಬೇಕು, ಸರ್ವ ಸದಾಕಾಲ ನನ್ನೊಂದಿಗೆ ಇರಬೇಕು. ಅದಕ್ಕೋಸ್ಕರ ತಾನೇ ನಾನು ಪ್ರಾಣ ಕೊಟ್ಟಿದ್ದೆ. ಇರುವಾಗ ನೀವು ಏನು ಕೊಟ್ಟಿದ್ದೀರಿ? ನಾನು ಏನು ಕೇಳ್ತಾ ಇಲ್ಲ. ನೀವು ಮಾಡ್ತಾ ಇದ್ದ ಆ ಮೊದಲನೇ ಕ್ರಿಯೆಗಳನ್ನು ತಿರುಗ ಮಾಡಿರಿ, ಪ್ರೀತಿ ತೋರಿಸಿರಿ, ನನ್ನನ್ನು ಆರಾಧಿಸಿರಿ, ಸಮಯ ಕೊಡಿರಿ. ನನಗೋಸ್ಕರ ಸತ್ಯವೇದ ಪ್ರಾರ್ಥನೆಗೂ ಸಭೆಗೂ ಬರುವುದಲ್ಲಿ, ದೇವರಿಗೆ ಮೆಚ್ಚುಗೆ ಆಗಿರುವ ಕ್ರಿಯೆಗಳನ್ನು ಮಾಡೋದಲ್ಲಿ, ದೇವರಿಗೆ ಮೆಚ್ಚುಗೆ ಆಗಿರುವ ಎಲ್ಲ ಕಾರ್ಯಗಳು ಹಣದಲ್ಲಿಯೂ ಸಮಯದಲ್ಲಿಯೂ ಎಲ್ಲದರಲ್ಲಿ ದೇವರಿಗೆ ಪ್ರಾಮುಖ್ಯತೆ ಕೊಡುವೇನೋ ಎಂದು ಒಪ್ಪಿಸಿಕೊಡಿರಿ. ದೇವರು ಬೇರೆ ಏನು ನಮ್ಮ ಹತ್ರ ಕೇಳ್ತಾ ಇಲ್ಲ, ನಮ್ಮ ಮನಸ್ಸು ಬೇಕು ಅವ್ರಿಗೆ. ನಮ್ಮ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಡೋಣ. ನಮ್ಮ ತಪ್ಪುಗಳನ್ನು ಈ ಹೊತ್ತು ಈ ಸಮಯದಲ್ಲಿ ದೇವರು ಮಾತಾಡೋ ಸಮಯದಲ್ಲಿ ತಿದ್ದುಕೊಂಡ್ರೆ ಒಳ್ಳೆಯ ಫಲವನ್ನು ನಾವು ನೋಡುವೆವು. ನಮ್ಮ ವಾಗ್ದಾನಗಳೆಲ್ಲ ನೆರವೇರುವುದನ್ನು ನಾವು ನೋಡುವೆವು. ಪರಿಶುದ್ಧ ತಂದೆಯೇ, ಈ ಸುಂದರವಾದ ಮುಂಚಾಣ ವೇಳೆಯಲ್ಲಿ ನೀವು ಹೇಳಿದು ಬಂದು ಮಾತನಾಡಿದ ಕೃಪೆಗಾಗಿ ವಂದನೆಗಳು ಸಲ್ಲಿಸ್ತೇವಪ್ಪ. ಈ ಸಭೆಯಲ್ಲಿ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಒಂದು ಕಾಲದಲ್ಲಿ ಮಾಡ್ತಾ ಇದ್ದವರು ಈ ಕಾಲದಲ್ಲಿ ಎಲ್ಲ ಬಿಟ್ಬಿಟ್ರು, ಅವರು ಮೊದಲನೇ ಪ್ರೀತಿಯನ್ನು ಬಿಟ್ರು ಎಂದು ನೀವು ನೋವಿಂದ ಹೇಳ್ತೀರಪ್ಪ. ನೀವು ಇವತ್ತು ಮನ ತಿರುಗಿರಿ, ನನ್ನ ಕಡೆಗೆ ತಿರುಗಿರಿ, ನಿಮ್ಮ ಹಳೆಯ ಕ್ರಿಯೆಗಳನ್ನು ಹಳೆಯ ಪ್ರೀತಿಯನ್ನು ತೋರಿಸಿರಿ ಎಂದು ನೀವು ಅವರನ್ನು ಪ್ರೀತಿಯಿಂದ ಕರೀತಾ ಇದ್ದೀರಿ ಅಪ್ಪ. ಅದನ್ನು ಅವರು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಅವರು ಮೊದಲು ಮಾಡ್ತಾ ಇದ್ದ ಪ್ರಾರ್ಥನೆಯನ್ನು ಸತ್ಯವಾದ ಧ್ಯಾನ ಸಾಕ್ಷ್ಯ ಜೀವಿಸುವುದು, ಸಭೆಗೆ ಕೊಡಬೇಕಾಗಿರುವ ಘನಮಾನ ಮರ್ಯಾದೆ ಬರುವುದು ಎಲ್ಲವನ್ನು ಅವರು ಸರಿಯಾಗಿ ಮಾಡಿ ಅನೇಕರಿಗೆ ಸಾಕ್ಷಿಯಾಗಿ ಬದುಕೋದಕ್ಕೆ ನೀವು ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂದು ಪ್ರಾರ್ಥಿಸ್ತೀನಿ. ಯಾರೆಲ್ಲ ಒಪ್ಪಿಸಿಕೊಟ್ಟಿದ್ದಾರೋ ಅವರ ಜೀವನ ಈ ದಿವಸದಿಂದ ಬದಲಾಗಲಿ, ಅವರ ಸ್ವಭಾವಗಳು ಅಪ್ಪ ನಿಮ್ಮ ಹಾಗೆ ಇರಲಿ ಅಪ್ಪ.
ಕುಟುಂಬ ಜೀವನ, ಅವರ ಮಕ್ಕಳು, ಗಂಡನ ಹೆಂಡತಿ, ಅವರ ಸಂಬಂಧಗಳು ಎಲ್ಲ ಕ್ರಿಸ್ತನ ಪ್ರೀತಿಯಲ್ಲಿ ಕಟ್ಟಲ್ಪಡಲಿ ಅಪ್ಪ. ಸೇವೆ ಕೂಡ ಪ್ರೀತಿಯಿಂದ ನಡೆಯಲಿ. ಸರ್ವವನ್ನು ಪ್ರೀತಿ ಉಲ್ಲಾಸದಲ್ಲಿ ಒಪ್ಪಿಸಿಕೊಡ್ತೇನೆ. ಇಲ್ಲಿ ಪ್ರಾರ್ಥನೆಗೆ ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಅವರ ಭಿನ್ನವನ್ನು ಕೇಳಿ ನೀವು ಸದೋತ್ತರವನ್ನು ಕೊಡಿರಿ. ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ನೀವು ತೋರಿಸಬೇಕು ಎಂದು ನಾನು ಪ್ರಾರ್ಥಿಸ್ತೇನೆ, ವಿನಂತಿಸ್ತೇನೆ. ಈ ರೋಗ, ಕಷ್ಟಗಳು, ಸಮಸ್ಯೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಅವರು ನಿಮ್ಮ ಪ್ರೀತಿಯನ್ನು ಸವಿದು ನೋಡಿ ನೀವೇ ನಿಜವಾದ ಒಳ್ಳೆಯ ದೇವರನ್ನು ಅರಿಕೆ ಮಾಡುವ ರೀತಿಯಲ್ಲಿ ಒಂದು ಸಾಕ್ಷಿಯಾಗಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಈ ಹೊಸ ತಿಂಗಳನ್ನು ಆಶೀರ್ವದಿಸಿರಿ, ಅವರ ಅಗತ್ಯತೆಗಳೆಲ್ಲವನ್ನು ಪೂರೈಸಿರಿ, ಅವನು ಸಾಕ್ಷಿಯಾಗಿ ನಿಲ್ಲಿಸಿರಿ. ದೊಡ್ಡ ಮಹತ್ವ ಕಾರ್ಯಗಳನ್ನು ಮಾಡಿರಿ, ವಾಗ್ದಾನಗಳೆಲ್ಲ ನೆರವೇರಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆಯೇ.